Yes. So far, we have discussed regarding the electrophilic substitution reactions of phenol, in which the first reaction is nitration of phenol. ಅದರಲ್ಲಿ ಎರಡು ಕಂಡೀಷನ್ಸ್ಗಳನ್ನು ನೋಡಿದ್ದೇವೆ, ವಿತ್ ಡೈಲ್ಯೂಟ್ HNO3 ಆ್ಯಂಡ್ ವಿತ್ ಕಾನ್ಸಂಟ್ರೇಟೆಡ್ HNO3. ದ ಸೆಕೆಂಡ್ ರಿಯಾಕ್ಷನ್ ಈಸ್ ಬ್ರೋಮಿನೇಷನ್ ಆಫ್ ಫಿನಾಲ್. ಅದರಲ್ಲಿ ಕೂಡ ಎರಡು ಕಂಡೀಷನ್ಸ್ ಇತ್ತು, ಬ್ರೋಮಿನ್ ಇನ್ ದ ಪ್ರೆಸೆನ್ಸ್ ಆಫ್ ಇನರ್ಟ್ ಸಾಲ್ವೆಂಟ್ ಆ್ಯಂಡ್ ಬ್ರೋಮಿನ್ ಇನ್ ಪ್ರೆಸೆನ್ಸ್ ಆಫ್ ವಾಟರ್. Now, coming to the third kind of electrophilic substitution reaction, that is Kolb's reaction. Kolb's reaction, where the electrophile is a weaker electrophile, that is carbon dioxide. Kolb's reaction alli utilize aguva electrophile carbon dioxide, which is an example for weaker electrophile. ಇಲ್ಲಿ ಕ್ವಶನ್ಸ್ ಗಳನ್ನ ವೆರೈಟೀಸ್ ಅಲ್ಲಿ ಕೇಳ್ತಾರೆ. ಏನಂದ್ರೆ ಕೋಲ್ಬ್ಸ್ ರಿಯಾಕ್ಷನ್ ಅಲ್ಲಿ ನಾವು ಫಿನಾಲ್ ನ ಸ್ಯಾಲಿಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾವೆ. ಹಾಗಾಗಿ ಕ್ವಶನ್ಸ್ ಗಳನ್ನ ನೇಮ್ ಅಂಡ್ ಎಕ್ಸ್ಪ್ಲೈನ್ ಅ ರಿಯಾಕ್ಷನ್ ಇನ್ ವಿಚ್ phenol is converted to salicylic acid. Okay, name and explain a reaction in which phenol is converted to salicylic acid. ಅಥವಾ ಅದರ ಬದಲಿಗೆ how is salicylic acid obtained from phenol, name the reaction. ಈ ತರ ಬೇಕಾದರೂ ಕೇಳಬಹುದು, ಯಾವುದನ್ನೇ ಕೇಳಿದರೂ ಕೂಡ ಆನ್ಸರ್ ಒಂದೇನೆ. ಕೋಲ್ಬ್ಸ್ ರಿಯಾಕ್ಷನ್ ಇನ ಎಕ್ಸ್ಪ್ಲನೇಷನ್ ಬರೀತಾ ಹೋಗ್ತೀರಿ. ಸೊ ಸ್ವಲ್ಪ ಪ್ರೊಸೆಸ್ ಲೆಂತಿ ಅಂತ ಅನ್ಸಿದ್ರು ಕೂಡ ತುಂಬಾ ಸಿಂಪಲ್ ಆಗಿದೆ. ಒಂದು ಸರಿ ಬರೆದು ಕಲ್ತ್ರೆ ನೆನಪಲ್ಲಿ ಉಳಿಯುತ್ತೆ, ನೀಟಾಗಿ ಕೇಳಿಸ್ಕೊಳ್ತಾ ಹೋಗಿ. ಇನ್ ದ ಬಿಗಿನಿಂಗ್, phenol is treated with sodium hydroxide to form sodium phenate. Phenol ಅಂದ್ರೆ ಆಸಿಡ್, sodium hydroxide ಅಂದ್ರೆ ಬೇಸ್. ಆಸಿಡ್ ಬೇಸ್ ರಿಯಾಕ್ಷನ್ ಆಗುತ್ತೆ, ಇಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಎ ಸಾಲ್ಟ್. ಓಕೆ, ಸೊ ಹಾಗಾಗಿ phenol reacts with sodium hydroxide to form sodium phenate. This sodium phenate, on heating with carbon dioxide, which is an example for weaker electrophile. Sodium phenate on heating with carbon dioxide at a temperature of 413 Kelvin and 6 to 7 atmospheric pressure gives sodium salt of salicylic acid, which is simply referred as sodium salicylate. Okay, sodium salt of salicylic acid ಬರುತ್ತೆ. ಇಲ್ಲೇನಾಗೋದು ಅಂದರೆ ಸೋಡಿಯಂ ಫಿನೇಟ್ ಅನ್ನ ಇಲೆಕ್ಟ್ರೋಫೈಲ್ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ 413 ಕೆಲ್ವಿನ್ ಅಲ್ಲಿ ಹೀಟ್ ಮಾಡಿದಾಗ ಇಲೆಕ್ಟ್ರೋಫೈಲ್ ಕಾರ್ಬನ್ ಡೈಆಕ್ಸೈಡ್ ಅಟ್ಯಾಕ್ಸ್ ದಿ ಆರ್ಥೋ ಪೊಸಿಷನ್. ಆರ್ಥೋ ಪೊಸಿಷನ್ಗೆ ಬಂದು ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿ ಸೋಡಿಯಂ ಸಾಲ್ಟ್ ಆಫ್ ಸ್ಯಾಲಿಸಿಲಿಕ್ ಆಸಿಡ್ ಅನ್ನು ಕೊಡ್ತಾ ಇದೆ. ಫೈನಲಿ ಅಸಿಡಿಫಿಕೇಶನ್ ಇಸ್ ಡನ್ ಬೈ ಯೂಸಿಂಗ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಟು obtain salicylic acid. ಗೊತ್ತಾಗಿದೆಯಾ? ಇದು ಕಂಪ್ಲೀಟ್ ಸ್ಕೀಮ್. ಬ್ರೀಫ್ ಆಗಿ ಒಂದ್ಸರಿ ಹೇಳ್ತಾ ಹೋಗ್ತಾನೆ, ಕೇಳಿಸ್ಕೊಳ್ಳಿ. ಫಿನಾಲ್ ಈಸ್ ಟ್ರೀಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಟು obtain sodium phenate. This upon heating with carbon dioxide at a temperature of 413 Kelvin and 6 to 7 atmospheric pressure gives sodium salt of salicylic acid. This upon acidification using dilute hydrochloric acid gives salicylic acid. ಇದಿಷ್ಟು ಗೊತ್ತಾಗಿದೆಯಲ್ಲ ಸ್ಕೀಮ್? ಸಿಂಪಲ್ ಆಗಿದೆ. ಒಂದ್ಸರಿ ಬರೀತಾ ಹೋಗೋಣ, ನೋಡ್ತಾ ಹೋಗಿ. ಫಸ್ಟ್ ಫಿನಾಲ್ ನ ಬರ್ಕೊಳ್ತಾ ಇದ್ದೀರಿ. ಓಕೆ, ಫಿನಾಲ್ is treated with sodium hydroxide NaOH to get sodium phenate. ಇಲ್ಲಿ ಸಿಂಪಲ್ ಆಗಿದೆ ನೋಡಿ. ನೀವು ಇದರಿಂದ H+ ಅಯಾನ್ ಅನ್ನು ತೆಗಿರಿ, ಆಸಿಡ್ ಇಂದ. ಬೇಸ್ ಇಂದ OH- ಅಯಾನ್ ಅನ್ನು ತೆಗಿತಾ ಇದ್ದೀರಿ. ವಾಟರ್ ಎಲಿಮಿನೇಟ್ ಆಯಿತು. ಇಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಸೋಡಿಯಂ ಫಿನೇಟ್. ಬೆನ್ಝೀನ್ ರಿಂಗ್ ಮೇಲೆ ONA ಅಂತ ಬರೀತಾ ಇದ್ದೀರಿ. ಬೆನ್ಝೀನ್ ರಿಂಗ್ ಮೇಲೆ ONA. ಗೊತ್ತಾಗಿದೆಯಾ? ಇನ್ ದ ನೆಕ್ಸ್ಟ್ ಸ್ಟೆಪ್, ದಿಸ್ ಸೋಡಿಯಂ ಫಿನೇಟ್ ಇಲ್ಲಿ ಬರ್ಕೊಂಡಿರೋದು ಫಿನಾಲ್ and this is sodium phenoxide ಅಥವಾ sodium phenate. Now this sodium phenate is treated with carbon dioxide at a temperature of 413 Kelvin and 6 to 7 atmospheric pressure. So this carbon dioxide will attack
ದಿ ಆರ್ಥೋ ಪೊಸಿಷನ್ ಅಟ್ ದಿಸ್ ಟೆಂಪರೇಚರ್ ಕಂಡೀಷನ್. ಆರ್ಥೋ ಪೊಸಿಷನ್ ಅನ್ನು ಅಟ್ಯಾಕ್ ಮಾಡ್ತಾ ಇದೆ. ಇವಾಗ ಒಂದು ಸ್ವಲ್ಪ ಲಾಜಿಕ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀರಿ. ಇವಾಗ ಬೆನ್ಝೀನ್ ರಿಂಗ್ ಮೇಲೆ ಯೋಚನೆ ಮಾಡಿ, ಇಲ್ಲಿ COOH ಗ್ರೂಪ್ ಇದೆ, ಇಲ್ಲಿ OH ಗ್ರೂಪ್ ಇದೆ ಅಂತ ಅನ್ಕೊಳ್ಳಿ. ಇವಾಗ ಇಲ್ಲಿ ಸೋಡಿಯಂ ಇದೆ. ಸೋಡಿಯಂ ಹ್ಯಾಸ್ ಟು ಫಾರ್ಮ್ ಐದರ್ ದಿ ಸಾಲ್ಟ್ ವಿತ್ OH ಆರ್ ವಿತ್ ದ COOH ಗ್ರೂಪ್. ಇದರಲ್ಲಿ ನಿಮಗೆ ಗೊತ್ತಾಗಬೇಕಾಗಿರೋ ಪಾಯಿಂಟ್ಸ್ ಏನು ಅಂದರೆ, OH ಗ್ರೂಪ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ವೀಕರ್ ಅಸಿಡ್. ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್ OH ಬರೀತಿರಲ್ಲ, ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ವೀಕರ್ ಅಸಿಡ್. ಅದೇ ಇನ್ನೊಂದಿದೆ ನೋಡಿ, ಕಾರ್ಬೋಕ್ಸಿಲಿಕ್ ಆಸಿಡ್, COOH ಫಂಕ್ಷನಲ್ ಗ್ರೂಪ್ ಇದೆಯಲ್ಲ, ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸ್ಟ್ರಾಂಗರ್ ಆಸಿಡ್. Stronger acid. Keep in mind, whenever there is a chance for sodium to form a salt with either the stronger acid or with the weaker acid, it preferably forms salt with stronger acid. Whenever there are two choices to form a salt with either the stronger acid or with the weaker acid, then a salt of stronger acid is more preferred than compared to the salt of weaker acid. ಹಾಗಿದ್ರೆ ಸೋಡಿಯಂಗೆ ಇದೆರಡು ಚಾನ್ಸಸ್ ಇತ್ತು ಸಾಲ್ಟ್ ಫಾರ್ಮೇಷನ್ ಮಾಡ್ಕೊಳ್ಳಿಕ್ಕೆ, ಐದರ್ ವಿತ್ COOH ಆರ್ ವಿತ್ OH. ಹಾಗಾಗಿ ಅದು ಯಾವುದನ್ನ ಪ್ರಿಫರ್ ಮಾಡುತ್ತೆ ಅಂದರೆ, ಎ ಸಾಲ್ಟ್ ಆಫ್ ಸ್ಟ್ರಾಂಗರ್ ಆಸಿಡ್ ಈಸ್ ಆಲ್ವೇಸ್ ಪ್ರಿಫರ್ಡ್. ಹಾಗಾಗಿ ನಾವು ಸ್ಟ್ರಕ್ಚರಲ್ಲಿ ಇಲ್ಲಿ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಏನಿತ್ತು, ONA ಇತ್ತು. ಇಲೆಕ್ಟ್ರೋಫೈಲ್ ಬಂದು ಆರ್ಥೋ ಪೊಸಿಷನ್ಗೆ ಅಟ್ಯಾಕ್ ಮಾಡಿ ಆದ ಮೇಲೆ ನಾನೇನು ಮಾಡ್ತೇನೆ ಅಂದರೆ, ONA ಇಲ್ಲಿ ಬರೆಯೋದಿಲ್ಲ, ಇಲ್ಲಿ ಬರೀತಾ ಇದ್ದೇನೆ. ಯಾಕಂದ್ರೆ ಸೋಡಿಯಂ ಇರೋದು COOH ಗ್ರೂಪ್ ಇರತ್ತಲ್ವಾ, ಅದರ ಜೊತೆಗೆ ಸಾಲ್ಟ್ ಅನ್ನು ಫಾರ್ಮೇಷನ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಸೋಡಿಯಂ ಸ್ಯಾಲಿಸಿಲೇಟ್ ಅನ್ನ ಬರಿಬೇಕಾದ್ರೆ ಬೆನ್ಝೀನ್ ರಿಂಗ್ ಅನ್ನ ಬರ್ಕೊಳ್ತೀರಿ. ಇಲ್ಲಿ ONA ನ ಬರೆಯಲ್ಲ, ಇನ್ಸ್ಟೆಡ್ OH ಅಂತ ಬರಿತಾ ಇದ್ದೀರಿ. ಇಲ್ಲಿ COONA ಅಂತ ಬರೆದಿದ್ದೀರಿ, COONA. ಗೊತ್ತಾಗಿದೆಯಾ? ದಿಸ್ ಈಸ್ ಸೋಡಿಯಂ ಸ್ಯಾಲಿಸಿಲೇಟ್. Sodium salicylate. ಕ್ಲಿಯರ್? ಇವಾಗ ಸ್ಯಾಲಿಸಿಲಿಕ್ ಆಸಿಡ್ ಬೇಕು. ಹಾಗಾಗಿ ಏನು ಮಾಡ್ತಾ ಇದ್ದೇವೆ, ಇಟ್ ಈಸ್ ಟ್ರೀಟೆಡ್ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್, ಅಂದ್ರೆ ಅಸಿಡಿಫಿಕೇಶನ್ ಅನ್ನು ಮಾಡ್ತಾ ಇದ್ದೇವೆ ಬೈ ಯೂಸಿಂಗ್ ಡೈಲ್ಯೂಟ್ HCl. ಗೊತ್ತಾಗಿದೆಯಾ? ಇಲ್ಲಿ ಸಿಂಪಲ್ ಆಗಿದೆ ನೋಡಿ, ಇಲ್ಲಿಂದ Na ನ ತೆಗಿರಿ, ಇಲ್ಲಿಂದ Cl ನ ತೆಗಿರಿ, ಉಳಿದಿರೋದೇನು H. ಆ ಹೈಡ್ರೋಜನ್ ಅನ್ನ ಈ ಕಡೆ ಬರೀತಾ ಇದ್ದೀರಿ. ನಾವು ದ ಫಾರ್ಮುಲಾ ಬಿಕಮ್ಸ್, ಬೆನ್ಝೀನ್ ರಿಂಗ್ ಬರ್ಕೊಂಡಿದ್ದೀರಿ, ಇಲ್ಲಿ OH ಅಂತ ಬರೀರಿ, ಇಲ್ಲೇನು ಬರೀಬೇಕು, COOH. ಈಸ್ ಇಟ್ ಓಕೆ? ಅರ್ಥ ಆಗಿದೆಯಾ? ದಿಸ್ ಈಸ್ ಸ್ಯಾಲಿಸಿಲಿಕ್ ಆಸಿಡ್. ಸ್ಯಾಲಿಸಿಲಿಕ್ ಆಸಿಡ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ 2 marks. 2 ಮಾರ್ಕಿಗೆ ಕೇಳುವಂಥದ್ದು. ಇದರ IUPAC ನೇಮ್ ಅನ್ನ ಬೇಕಾದರೂ ಬರೀಬಹುದು. COOH ಗ್ರೂಪಿಗೆ ಪ್ರಯಾರಿಟಿ ಜಾಸ್ತಿ, ಹಾಗಾಗಿ ಇದು ಫಸ್ಟ್ ಪೊಸಿಷನ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್. Therefore the name becomes 2-hydroxy benzoic acid. 2-hydroxy benzoic acid ಅಂತ ಕೂಡ ಇದನ್ನು ನೇಮ್ ಮಾಡ್ತೀರಿ. ಸೊ ಕೋಲ್ಬ್ಸ್ ರಿಯಾಕ್ಷನ್ ಅನ್ನು ನೀಟಾಗಿ ಒಮ್ಮೆ ಚೆಕ್ ಮಾಡ್ಕೊಂಡಿದ್ದೀರಿ. ವೆನ್ ಫಿನಾಲ್ ಟ್ರೀಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಫಿನೇಟ್ ಈಸ್ ಒಬ್ಟೈನ್ಡ್. ಇವಾಗ HOH ಅನ್ನು ತೆಗಿತಾ ಇದ್ದೀರಿ, ಈ Na ನ ಈ ಕಡೆ ಬರೀತಾ ಇದ್ದೀರಿ. ದಿಸ್ ಸೋಡಿಯಂ ಫಿನೇಟ್ ಆನ್ ಟ್ರೀಟ್ಮೆಂಟ್ ವಿತ್ ಕಾರ್ಬನ್ ಡೈಆಕ್ಸೈಡ್ at a temperature of 413 Kelvin and 6 to 7 atmospheric pressure gives sodium salt of salicylic acid, which upon acidification gives salicylic acid. ಇದಿಷ್ಟನ್ನು ಬರೀಬೋದಲ್ವಾ? ಎಸ್. ಈಕ್ವೇಶನ್ ಅನ್ನ ಕರೆಕ್ಟ್ ಆಗಿ ಒಂದ್ಸರಿ ಚೆಕ್ ಮಾಡ್ಕೋಬೇಕು, ಏನು ಮಿಸ್ಟೇಕ್ಸ್ ಆಗಬಾರ್ದು. ಈಸ್ ಇಟ್ ಓಕೆ? ಎಸ್. ಇಲ್ಲೊಂದು 2 ಎಕ್ಸ್ಟ್ರಾ ಪಾಯಿಂಟ್ಸ್ ಅನ್ನ ಏನು ಹೇಳ್ಬೋದು ಅಂದ್ರೆ, ಫಸ್ಟಿಗೆ electrophile used is carbon dioxide, which is an example for weaker electrophile. Carbon dioxide is the electrophile used here. And remember, if the temperature exceeds 413 Kelvin, temperature ಇರೋದು ಸಪೋಸ್ 413 Kelvin ಗಿಂತ ಜಾಸ್ತಿ ಆಯಿತು ಅಂದರೆ, then the substitution can occur at the para position. Okay, so
ಪ್ಯಾರಾ ಸಬ್ಸ್ಟಿಟ್ಯೂಷನ್ ಅಕ್ಕರ್ಸ್. ಯಾವಾಗ ಪ್ಯಾರಾ ಜಾಗಕ್ಕೆ COOH ಬಂದು ಕೂರುತ್ತೆ ಅಂತ ಹೇಳಿದ್ರೆ, ಅಥವಾ COONA ಇಂಟ್ರೊಡ್ಯೂಸ್ ಆಗುತ್ತೆ ಅಂದ್ರೆ, ವೆನ್ ದ ಟೆಂಪರೇಚರ್ ಈಸ್ ಗ್ರೇಟರ್ ದ್ಯಾನ್ 413 ಕೆಲ್ವಿನ್. ಗೊತ್ತಾಗ್ತಾ ಇದೆಯಲ್ವಾ? ಹಾಗಾಗಿ 413 ಕೆಲ್ವಿನ್ ಟೆಂಪರೇಚರ್ನೇ ಮೇಂಟೈನ್ ಮಾಡಿಕೊಂಡು ಆರ್ಥೋ ಪೊಸಿಷನ್ಗೆ COONA ಗ್ರೂಪ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಿರಿ. ಗೊತ್ತಾಗಿದೆಯಾ? ಹಾಗಾಗಿ ನಿಮಗೆ ಸ್ಯಾಲಿಸಿಲಿಕ್ ಆಸಿಡ್ ಸಿಕ್ಕಿದೆ. ಬಟ್ ಅದೇ 413 ಕೆಲ್ವಿನ್ಗಿಂತ ಟೆಂಪರೇಚರ್ ಜಾಸ್ತಿ ಆಯಿತು ಅಂದರೆ ದ ಸಬ್ಸ್ಟಿಟ್ಯೂಷನ್ ಪ್ರಿಫರೇಬ್ಲಿ ಅಕರ್ಸ್ ಎಟ್ ಪ್ಯಾರಾ ಪೊಸಿಷನ್. ಗೊತ್ತಾಗಿದೆಯಾ? ನೆಕ್ಸ್ಟು ಇನ್ನೊಂದು ಪಾಯಿಂಟ್ ಅಂತ ಹೇಳಿದರೆ, ನೆಕ್ಸ್ಟ್ ಪಾಯಿಂಟ್, ಸೊ ವೆನೆವರ್ ಸೋಡಿಯಂ ಕ್ಯಾನ್ ಫಾರ್ಮ್ ಇಟ್ಸ್ ಸಾಲ್ಟ್ ವಿತ್ ಐದರ್ ದಿ ವೀಕರ್ ಆಸಿಡ್ OH or with the stronger acid COOH, it prefers to form its salt with stronger acid COOH. ಸೊ ಎರಡೆರಡು ಚಾಯ್ಸ್ ಇತ್ತು. ONA ಅಂತ ಬರಿಬೋದಿತ್ತು ಅಥವಾ COONA ಅಂತ ಬರಿಬೋದಿತ್ತು. ONA ಅಂದರೆ ಸೋಡಿಯಂ ಈಸ್ ಫಾರ್ಮಿಂಗ್ ಇಟ್ಸ್ ಸಾಲ್ಟ್ ವಿತ್ OH ಗ್ರೂಪ್. COONA ಅಂದರೆ ಸೋಡಿಯಂ ಈಸ್ ಫಾರ್ಮಿಂಗ್ ಇಟ್ಸ್ ಸಾಲ್ಟ್ ವಿತ್ COOH ಗ್ರೂಪ್. ಸೊ ಸೋಡಿಯಂ ಯಾವುದನ್ನು ಪ್ರಿಫರ್ ಮಾಡುತ್ತೆ? ಎ ಸಾಲ್ಟ್ ಆಫ್ ಸ್ಟ್ರಾಂಗರ್ ಆಸಿಡ್ ಫಾರ್ಮೇಷನ್ ಅನ್ನು ಪ್ರಿಫರ್ ಮಾಡ್ತಾ ಇದೆ. ಹಾಗಾಗಿ ನಾವು ಇಲ್ಲಿದ್ದ ಎಣ್ಣೆಯನ್ನು ಅಳಿಸಿ ಇಲ್ಲಿಗೆ ಬರೆದಿದ್ದೇವೆ. ಗೊತ್ತಾಗಿದೆಯಲ್ಲ? ಕೋಲ್ಬ್ಸ್ ರಿಯಾಕ್ಷನ್ ಅಲ್ಲಿ ಈ 3 ಪಾಯಿಂಟ್ಸ್ಗಳನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಒಂದ್ಸರಿ ಕೂಲಾಗಿ ಪಾಸ್ ಮಾಡಿ ರಿವೈಂಡ್ ಮಾಡಿ ಬೇಕಾದ್ರೆ ಮತ್ತೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ದಿಸ್ ಇಸ್ ರಿಗಾರ್ಡಿಂಗ್ ಕೋಲ್ಬ್ಸ್ ರಿಯಾಕ್ಷನ್. ಓಕೆ, ಎಸ್. ಒಂದು ಸಿಂಪಲ್ ಕ್ವಶನ್ ಬೇಕಾದ್ರೆ ಬರ್ಕೋಬಹುದು. ಹೌ ಈಸ್ ಫಿನಾಲ್ ಕನ್ವರ್ಟೆಡ್ ಟು ಸ್ಯಾಲಿಸಿಲಿಕ್ ಆಸಿಡ್? ಹೌ ಈಸ್ phenol converted to salicylic acid? Name the reaction. Name the reaction. Okay, next, second one, second question. Complete the equation. Complete the equation ಅಲ್ಲಿ ಬರೀತಾ ಹೋಗ್ತಾ ಇದ್ದಾನೆ ನೋಡಿ. ಕಂಪ್ಲೀಟ್ ದಿ ಈಕ್ವೇಶನ್ ಬರೆದಿದೆ, ಕ್ರಾಸ್ ಚೆಕ್ ಮಾಡಿ. ಫಸ್ಟಿಗೆ, ಬೆನ್ಝೀನ್ ಇಸ್ ಟ್ರೀಟೆಡ್ ವಿತ್ ಕ್ಲೋರಿನ್ ಇನ್ ದ ಪ್ರೆಸೆನ್ಸ್ ಆಫ್ ಹ್ಯಾಲೋಜನ್ ಕ್ಯಾರಿಯರ್ FeCl3. ಕ್ಲೋರಿನೇಷನ್ ಆಫ್ ಬೆನ್ಝೀನ್ ಅಂತ ಮಾಡ್ತೀರಿ. ಇಲ್ಲಿ ನಿಮಗೆ ಗೊತ್ತಾಗಿರಬೇಕು, ದ ಪ್ರಾಡಕ್ಟ್ ಜನರೇಟೆಡ್ ಈಸ್ ಕ್ಲೋರೋಬೆನ್ಝೀನ್. ದ ಪ್ರಾಡಕ್ಟ್ ಜನರೇಟೆಡ್ ಈಸ್ ಕ್ಲೋರೋಬೆನ್ಝೀನ್. ಗೊತ್ತಾಯ್ತಾ? ದ ನೆಕ್ಸ್ಟ್ ಸ್ಟೆಪ್, this chlorobenzene is treated with sodium hydroxide. In the first step, it forms sodium phenate. Next to second step ಅಲ್ಲಿ acidification ಮಾಡ್ತಾ ಇದ್ದೀರಿ. ಇದನ್ನ ಒಂದು ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ತಾ ಹೋಗಿ. ಸೊ ಇವಾಗ ಕ್ಲೋರೋಬೆನ್ಝೀನ್ ಅನ್ನ NaOH ಜೊತೆಗೆ ಟ್ರೀಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ acidification ಮಾಡ್ತಾ ಇದ್ದೀರಿ ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ಡೋಸ್ ಪ್ರೊಸೆಸ್. ಡೋಸ್ ಪ್ರೊಸೆಸ್ ಅಂತ ಕರೆದಿದ್ದೀರಿ. ಪ್ರಿಪರೇಷನ್ ಆಫ್ ಫಿನಾಲ್ ಅಲ್ಲಿ ಇದು ಬಂದಿದೆ. ಹಾಗಿದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಜನರೇಟ್ ಆಗ್ತಾ ಇರುವ ಕಂಪೌಂಡ್ ಯಾವುದು? ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಜನರೇಟ್ ಆಗೋದು ಫಿನಾಲ್. ಓಕೆ, ದ ಕಂಪೌಂಡ್ ಬಿ ಇಸ್ ಫಿನಾಲ್. ಡೋಸ್ ಪ್ರೊಸೆಸ್ ಅಂತ ಕರೆದಿದ್ದೀರಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಫಿನಾಲ್ ಅನ್ನ NaO ಜೊತೆಗೆ ಟ್ರೀಟ್ ಮಾಡ್ತೀರಿ. ಫಸ್ಟ್ ಸ್ಟೆಪ್ ಅಲ್ಲಿ ಸೋಡಿಯಂ ಫಿನೇಟ್ ಬರುತ್ತೆ. ಇನ್ ದ ನೆಕ್ಸ್ಟ್ ಸ್ಟೆಪ್ ಇಟ್ ಈಸ್ ಟ್ರೀಟೆಡ್ ವಿತ್ ಕಾರ್ಬನ್ ಡೈಆಕ್ಸೈಡ್ followed by acidification using dilute HCl. ಯಾವ ರಿಯಾಕ್ಷನ್ ಇದು? The name of the reaction is Kolb's reaction. Kolb's reaction. So Kolb's reaction ಅಲ್ಲಿ ಫೈನಲ್ ಪ್ರಾಡಕ್ಟ್ ಯಾವ್ದು ಬರುತ್ತೆ? ಸ್ಯಾಲಿಸಿಲಿಕ್ ಆಸಿಡ್. ಕರೆಕ್ಟಾ? It gives salicylic acid. Compound C is salicylic acid.
ಐಡೆಂಟಿಫೈ ಎ ಬಿ ಸಿ ಅಂದಾಗ ನೀವು ಬರೀ ಫಾರ್ಮುಲಾ ಬರೆದ್ರೆ ಸಾಕಾಗಲ್ಲ, ನೇಮ್ಗಳನ್ನು ಕೂಡ ಬರೆಯೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ? ಒನ್ ಮೋರ್ ಕ್ವಶನ್. ನೇಮ್ ದ ಪ್ರಾಡಕ್ಟ್ ಜನರೇಟೆಡ್ by the acetylation of salicylic acid. Name the product obtained by the acetylation of salicylic acid. ಇವಾಗ ಸ್ಯಾಲಿಸಿಲಿಕ್ ಆಸಿಡ್ನ ಫಾರ್ಮುಲಾ ನಿಮಗೆ ಗೊತ್ತಾಗಿ ಹೋಗಿದೆ, ಕರೆಕ್ಟಾ? ಬೆನ್ಝೀನ್ ರಿಂಗ್ ಅನ್ನು ಬರ್ಕೊಳ್ತೀರಿ, ಇಲ್ಲಿ OH ಗ್ರೂಪ್ ಅನ್ನು ಬರೀತಾ ಇದ್ದೀರಿ, ಇಲ್ಲಿ COOH ಗ್ರೂಪ್ ಅನ್ನು ಬರೆದ್ರಿ. ದಿಸ್ ಈಸ್ ಸ್ಯಾಲಿಸಿಲಿಕ್ ಆಸಿಡ್. ಸೊ ಅಸಿಟೈಲೇಷನ್ ಅಂದ್ರೆ ದ ಕಂಪೌಂಡ್ ಶುಡ್ ಬಿ ಟ್ರೀಟೆಡ್ ವಿತ್ ಅಸೆಟಿಕ್ ಆನ್ಹೈಡ್ರೈಡ್. ಅಸೆಟಿಕ್ ಆನ್ಹೈಡ್ರೈಡ್ ಜೊತೆಗೆ ಟ್ರೀಟ್ ಮಾಡಬೇಕು. ಪ್ರೀವಿಯಸ್ ಹ್ಯಾಲೋಲ್ಕೇನ್ಸ್ ಹ್ಯಾಲೋರೀನ್ಸ್ ಚಾಪ್ಟರ್ ಅಲ್ಲಿ ಬಂದಿತ್ತು ಅಸೆಟಿಕ್ ಆನ್ಹೈಡ್ರೈಡ್. ಹಾಗೆ ಪ್ರೀವಿಯಸ್ ಇಯರ್ ಹೈಡ್ರೋಕಾರ್ಬನ್ಸ್ ಅಲ್ಲಿ ಕೂಡ ಇದನ್ನೇ ಕಲಿತಾ ಬಂದಿದ್ದೀರಿ. ಸೊ ಅಸೆಟಿಕ್ ಆನ್ಹೈಡ್ರೈಡ್ ಅಂದ್ರೆ ಈ CH3CO ಗ್ರೂಪ್ ಅನ್ನು ಬರ್ಕೊಳ್ಳಿ, ಅದೇ ತರ ಅದರ ಕೆಳಗಡೆ ಮತ್ತೆ CH3CO ಗ್ರೂಪ್ ಅನ್ನು ಬರೆದಿದ್ದೀರಿ. ಇದೆರಡು ಕಾರ್ಬೊನಿಲ್ ಕಾರ್ಬನ್ಸ್ ಗಳನ್ನ ಆಕ್ಸಿಜನ್ ಇಂದ ಕನೆಕ್ಟ್ ಮಾಡಿ. ಗೊತ್ತಾಗಿದೆಯಾ? CH3CO ಅಂತ ಬರೆದು ಇದೆರಡು ಕಾರ್ಬೊನಿಲ್ ಕಾರ್ಬನ್ಸ್ ಅನ್ನ ಆಕ್ಸಿಜನ್ ಇಂದ ಕನೆಕ್ಟ್ ಮಾಡಿ. ನಾವು ಇವಾಗ ಇಲ್ಲಿಂದ ಒಂದು H+ ಅನ್ನು ತೆಗಿತಾ ಇದ್ದೀರಿ, OH ಫಂಕ್ಷನಲ್ ಗ್ರೂಪ್ ಇಂದ H+ ತೆಗೀರಿ, ಇಲ್ಲಿಂದ CH3COO- ಅನ್ನು ತೆಗೆದ್ರಿ. ಸೊ ಏನು ಎಲಿಮಿನೇಟ್ ಆಯಿತು ನೋಡಿದ್ರೆ ಗೊತ್ತಾಗತ್ತೆ ನೋಡಿ, CH3COO- ಇಲ್ಲಿ H+ ಹೋಗಿದೆ, ಅಂದ್ರೆ ಅಸಿಟಿಕ್ ಆಸಿಡ್ ಎಲಿಮಿನೇಟ್ ಆಯ್ತು. ಎ ಮಾಲಿಕ್ಯೂಲ್ ಆಫ್ ಅಸಿಟಿಕ್ ಆಸಿಡ್ ಆರ್ ಎಥನೋಯಿಕ್ ಆಸಿಡ್ ಗೆಟ್ಸ್ ಎಲಿಮಿನೇಟೆಡ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದೇ ಅಸಿಟೈಲ್ ಗ್ರೂಪ್ CH3CO ಗ್ರೂಪ್ ಇದೆಯಲ್ವಾ, ಇದು ಹೋಗಿ ಇಲ್ಲಿಗೆ ಇಂಟ್ರಡ್ಯೂಸ್ ಆಗ್ತಾ ಇದೆ. ಓಕೆ, ರಿಸಲ್ಟಿಂಗ್ ಫಾರ್ಮುಲಾನ ಕ್ರಾಸ್ ಚೆಕ್ ಮಾಡ್ತಾ ಇದ್ದೀರಿ. ಇಲ್ಲಿ COOH ಗ್ರೂಪ್ ಏನು ಚೇಂಜ್ ಆಗಿಲ್ಲ, ಆಸ್ ಇಟ್ ಈಸ್ ಇದೆ. ಇಲ್ಲಿ OH ಹೋಗಿ ಹೆಚ್ಚಿನ ಬದಲಿಗೆ COCH3 ಗ್ರೂಪ್ ಇಂಟ್ರಡ್ಯೂಸ್ ಆಯಿತು, ಕರೆಕ್ಟಾ? ಹೈಡ್ರೋಜನ್ ಬದಲಿಗೆ COCH3 ಗ್ರೂಪ್ ಅನ್ನ ಇಂಟ್ರಡ್ಯೂಸ್ ಮಾಡಿದಿರಿ. ಓಕೆ, ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್. Acetyl salicylic acid is also called as aspirin. Acetyl salicylic acid, which is also called as aspirin. So keep in mind, acetylation of salicylic acid gives aspirin, which is used as an antipyretic and analgesic ಆಗಿ ಯೂಸ್ ಮಾಡ್ತೇವೆ. ಫೀವರ್ ಅನ್ನು ಕಡಿಮೆ ಮಾಡಲಿಕ್ಕೆ ಆಂಟಿಪೈರೆಟಿಕ್ ಆಗಿ ಯೂಸ್ ಮಾಡ್ತೇವೆ. ಅದೇ ಬಾಡಿ ಪೇನ್ ಅನ್ನು ಕ್ಯೂರ್ ಮಾಡಲಿಕ್ಕೆ ಅಥವಾ ರೆಡ್ಯೂಸ್ ಮಾಡಲಿಕ್ಕೆ ಅನಾಲ್ಜೆಸಿಕ್ ಆಗಿ ಕೂಡ ಯೂಸ್ ಮಾಡ್ತೇವೆ ಇದನ್ನು. ಓಕೆ, ನಾನ್ ನಾರ್ಕೋಟಿಕ್ ಅನಾಲ್ಜೆಸಿಕ್ ಆಗಿ ಯೂಸ್ ಮಾಡಿದ್ದೇವೆ. ಕೀಪ್ ಇನ್ ಮೈಂಡ್ ಆಲ್ ದೀಸ್ ಥಿಂಗ್ಸ್. ಓಕೆ, ದಿಸ್ ಇಸ್ ದ ಕಂಪ್ಲೀಟ್ ಓವರ್ ವ್ಯೂ ಆಫ್ ಕೋಲ್ಬ್ಸ್ ರಿಯಾಕ್ಷನ್. ಗೊತ್ತಾಗಿದೆಯಲ್ಲ? ಇದನ್ನೆಲ್ಲ ಒಂದು ಸ್ವಲ್ಪ ಜ್ಞಾನ. ದಿ ಫೋರ್ತ್ electrophilic substitution reaction of phenol is Raymer-Teyman reaction. Raymer-Teyman reaction. Keep in mind. So in Kolb's reaction, phenol is converted to salicylic acid, whereas in case of Raymer-Teyman reaction, phenol is converted to salicylaldehyde. ಅಲ್ಲಿ ಬರೋದು ಕಾರ್ಬೋಕ್ಸಿಲಿಕ್ ಆಸಿಡ್, ಬೆನ್ಝೀನ್ ರಿಂಗ್ ಮೇಲೆ ಇಂಟ್ರಡ್ಯೂಸ್ ಆಗೋದು COOH ಗ್ರೂಪ್. ರೇಮರ್-ಟೇಮನ್ ರಿಯಾಕ್ಷನ್ ಅಲ್ಲಿ ಅಲ್ಡಿಹೈಡ್ ಗ್ರೂಪ್ ಇಂಟ್ರಡ್ಯೂಸ್ ಆಗುತ್ತೆ, CHO ಗ್ರೂಪ್ ಇಂಟ್ರಡ್ಯೂಸ್ ಆಗ್ತಾ ಇದೆ. ಗೊತ್ತಾಗ್ತಾ ಇದೆಯಾ? ಕ್ವಶನ್ ಸಿಂಪಲ್ ಇದೆ. ನೇಮ್ ಅಂಡ್ ಎಕ್ಸ್ಪ್ಲೈನ್ ಅ ರಿಯಾಕ್ಷನ್ ಇನ್ ವಿಚ್ phenol is converted to salicylaldehyde. Name and explain a reaction in which phenol is converted to salicylaldehyde, ಅಥವಾ how is salicylaldehyde obtained from phenol ಅಂತ ಕೇಳ್ತಾರೆ. ಆನ್ಸರ್ ಇಸ್ ಸೇಮ್, Raymer-Teyman reaction. ಇದರಲ್ಲಿ ಫಸ್ಟ್ ಸ್ಟೆಪ್ ಸೇಮ್ ಇದೆ. Phenol is treated with sodium hydroxide to obtain sodium phenate. ಇದು ಪ್ರೀವಿಯಸ್ ಕೋಲ್ಬ್ಸ್ ರಿಯಾಕ್ಷನ್ ತರನೇ ಬರಿತಾ ಹೋಗ್ತೀರಿ. ನೆಕ್ಸ್ಟ್ ಸ್ಟೆಪ್ ಇಂದ ಚೆಕ್ ಮಾಡ್ತಾ ಹೋಗಿ. ವೆನ್ ಸೋಡಿಯಂ ಫಿನೇಟ್ ಈಸ್ ಟ್ರೀಟೆಡ್ ವಿತ್ ಕ್ಲೋರೋಫಾರ್ಮ್ in presence of NaOH at a temperature of 333 Kelvin, it forms sodium salt of salicylaldehyde. ಕೇಳಿಸ್ಕೊಳ್ಳಿ ಮತ್ತೆ. When sodium phenate is
treated with chloroform at a temperature of 333 Kelvin, sodium salt of salicylaldehyde is obtained. This sodium salt of salicylaldehyde upon acidification with dilute hydrochloric acid gives salicylaldehyde. So simple again ಬರಿಬಹುದು ಅಂದ್ರೆ when phenol is treated with a mixture of chloroform and sodium hydroxide, sodium salt of salicylaldehyde is obtained, which upon acidification gives salicylaldehyde. ಡೈರೆಕ್ಟ್ ಆಗಿ ಬೇಕಾದರೂ ಬರೀತಾ ಹೋಗ್ಬೋದು. ಗೊತ್ತಾಗಿದೆಯಾ? ಎಸ್. ಫಸ್ಟಿಗೆ ಒಂದು ಕಂಪ್ಲೀಟ್ ಈಕ್ವೇಷನ್ ಅನ್ನು ಬರೀತೇನೆ, ಬಟ್ ಅದನ್ನು ನೀವು ಥಿಯರಿಯಲ್ಲಿ ಎಷ್ಟು ಮರ್ಜ್ ಮಾಡಿ ಬರಿಬೋದು ಅದನ್ನು ಹಾಗೆ ಹೇಳ್ತಾ ಹೋಗ್ತೇನೆ. ಸ್ಟೇಟ್ಮೆಂಟ್ ಗೊತ್ತಾಗಿದೆಯಲ್ಲ? ವಾಟ್ ಈಸ್ ರೇಮರ್-ಟೇಮನ್ ರಿಯಾಕ್ಷನ್ ಅಂದರೆ ವೆನ್ phenol is treated with a mixture of chloroform and sodium hydroxide at a temperature of 333 Kelvin, it forms sodium salt of salicylaldehyde upon acidification by using dilute hydrochloric acid gives salicylaldehyde. ಗೊತ್ತಾಗಿದೆಯಾ? ನೀವು ಇಷ್ಟನ್ನು ಬರೋದ್ರು ಸಾಕು ರೇಮರ್-ಟೇಮನ್ ರಿಯಾಕ್ಷನ್ಗೆ. ಓಕೆ, ಬಟ್ ಇದಕ್ಕೆ ಫಸ್ಟಿಗೆ ಕಂಪ್ಲೀಟ್ ಈಕ್ವೇಷನ್ ಅನ್ನು ಬರೀತೇನೆ, ನಿಮಗದು ಅರ್ಥ ಆಗಬೇಕು, ಅದನ್ನು ಬರ್ಕೊಳ್ಳಿ. ಅದಾದ ಮೇಲೆ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದರೆ 2 ಸ್ಟೆಪ್ಪಲ್ಲಿ ಎಷ್ಟು ಸಿಂಪಲ್ ಆಗಿ ಬರೀಬಹುದು ಅದನ್ನು ಹೇಳ್ತಾ ಹೋಗ್ತಾ ಇದ್ದೇನೆ. ಓಕೆ, ಎಸ್. ಫಸ್ಟ್, phenol is treated with sodium hydroxide. ಟು ಗೆಟ್ ಸೋಡಿಯಂ ಫೀನೇಟ್ ಇದೆಯಲ್ವಾ, ಅದಕ್ಕೆ ಒಂದು ಈಕ್ವೇಷನ್ ಅನ್ನು ಬರೀತಾ ಇದ್ದೀರಿ. phenol treated with sodium hydroxide to give sodium phenate ಅಂದರೆ ಇಲ್ಲೇನು ಬಂತು? ONA ಅಂತ ಬಂದಿದೆ, sodium phenate. In the next step, sodium phenate is treated with chloroform at a temperature of 333 Kelvin. ಕ್ಲೋರೋಫಾರ್ಮಿಗೆ ಫಾರ್ಮುಲಾ ಗೊತ್ತಿದೆ, CHCl3. ಗೊತ್ತಾಗಿದೆಯಾ? ನಾನು ಈ CHCl3 ಇದೆಯಲ್ಲ, ಇದನ್ನು ಒಂದು ಸ್ವಲ್ಪ ನಿಮಗೆ ಅರ್ಥ ಆಗಲಿ ಅಂತ ಬಿಡಿಸಿ ಬರ್ಕೊಳ್ತಾ ಇದ್ದೇನೆ. ನಾನು ಒಂದೇ ಒಂದು CL ಅನ್ನು ಬಿಡಿಸಿ ಬರ್ಕೊಂಡೆ, ಇನ್ನು ಉಳಿದಿರೋದೇನು ನೋಡಿ, CHCl2. CHCl3 ಒಂದು CLನ ಬಿಡಿಸಿ ಬರ್ಕೊಂಡಾಗ CHCl2 ಅಂತ ಉಳ್ಕೊಂಡಿದೆ. ಗೊತ್ತಾಗಿದೆಯಾ? ಎಸ್. ನೆಕ್ಸ್ಟು ಆರ್ಥೋ ಪೊಸಿಷನ್ಗೆ ಸಬ್ಸ್ಟಿಟ್ಯೂಷನ್ ಆಗುತ್ತೆ. ಅದನ್ನು ನೀವು ಇಂಡಿಕೇಟ್ ಮಾಡಬೇಕಾದ್ರೆ ಈ ರೀತಿ ತೋರಿಸ್ತಾ ಇದ್ದೀರಿ. ಇಲ್ಲಿಂದ ಇಲ್ಲಿಂದ CL ತೆಗೆದೆ ಅಂತ ಅನ್ಕೊಳ್ಳಿ, HCl ಎಲಿಮಿನೇಟ್ ಆಯಿತು. ಉಳಿದಿರೋದೇನು? CHCl2. ಕರೆಕ್ಟಾ? ಉಳ್ಕೊಂಡಿರೋದು CHCl2. ಅದನ್ನು ಆರ್ಥೋ ಪೊಸಿಷನ್ಗೆ ಇಂಟ್ರಡ್ಯೂಸ್ ಮಾಡಿದೆ. ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ಇಲ್ಲೇನು ಚೇಂಜಸ್ ಆಗಿಲ್ಲ, ONA ಹಾಗೇ ಇದೆ. ಇವಾಗ ಆರ್ಥೋ ಪೊಸಿಷನ್ ಅಲ್ಲಿ ಹೆಚ್ಚು ಕ್ಲೋರೋಫಾರ್ಮಿನ ಒಂದು CL ಎಲಿಮಿನೇಟ್ ಆಯಿತು, HCl ಹೋಯ್ತು ಅಂತ ಅನ್ಕೊಳ್ಳಿ, CHCl2 ಉಳ್ಕೊಂಡಿದೆ. CHCl2 ಬಿಡಿಸಿ ಬರ್ದೆ. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇಟ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್. ಮೀಡಿಯಂ ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಇದೆಯಲ್ಲ, ಅದರ ಜೊತೆಗೆ ಈ ಇಂಟರ್ಮೀಡಿಯೇಟ್ ಕಂಪೌಂಡ್ ಮತ್ತೆ ರಿಯಾಕ್ಟ್ ಆಗ್ತಾ ಇರುತ್ತೆ. ಓಕೆ, ಎಸ್. ಇವಾಗ ಒಂದು NAನ ಇನ್ನೊಂದು CL ಜೊತೆಗೆ ಎಲಿಮಿನೇಟ್ ಮಾಡಿ, ದಟ್ ಮೀನ್ಸ್ ಟು ಸೇ CL ಗೆಟ್ಸ್ ರಿಪ್ಲೇಸ್ಡ್ ಬೈ OH ಗ್ರೂಪ್. ಇಲ್ಲಿಂದ CL ಅನ್ನ ತೆಗೆರಿ, ಇಲ್ಲಿಂದ NAನ ತೆಗೆರಿ, ಈ CL ಜಾಗಕ್ಕೆ OH ಇಂಟ್ರಡ್ಯೂಸ್ ಆಯಿತು. ಇನ್ ದ ಸೇಮ್ ವೇ ಸೆಕೆಂಡ್ ಮೋಲ್ ಆಫ್ NaOH ಅನ್ನು ತಗೊಂಡಿದ್ದೀರಿ. ಸೆಕೆಂಡ್ ಮೋಲ್ ಆಫ್ NaOH ಅಲ್ಲಿ ಕೂಡ ಸೆಕೆಂಡ್ Na ಕಂಬೈನ್ಸ್ ವಿತ್ ದಿ ಸೆಕೆಂಡ್ CL, ಎಲಿಮಿನೇಟಿಂಗ್ NaCl. ಇವಾಗ CL ಗೆಟ್ಸ್ ರಿಪ್ಲೇಸ್ಡ್ ಬೈ OH. ಗೊತ್ತಾಗಿದೆಯಾ ಫಾರ್ಮುಲಾ ಏನು ಬರ್ಬೋದು ಅಂತ? ಬೆನ್ಸೀನ್ ರಿಂಗ್ ಅನ್ನು ಹಾಗೆ ಬರ್ಕೊಂಡೆ, ಏನೂ ಚೇಂಜ್ ಇಲ್ಲ. ಇಲ್ಲಿ ONA ಅಂತ ಬರೆದಿದ್ದೇನೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ CL ಇತ್ತು, CL ಎಲಿಮಿನೇಟ್ ಆಗಿ ಏನು ಬಂದಿದೆ? OH. CL ಗೆಟ್ಸ್ ರಿಪ್ಲೇಸ್ಡ್ ಬೈ OH. ಅದೇ ತರ ಒನ್ ಮೋರ್, ಇಲ್ಲೊಂದು CL ಇದೆ, ಅದನ್ನು ರಿಪ್ಲೇಸ್ ಮಾಡ್ತಾ ಇದ್ದೀರಿ, ಮತ್ತೆ OH ಅನ್ನ ಬರೀತಾ ಇದ್ದೀರಿ. OH ಅಂತ ಬರೆದ್ರಿ. ಗೊತ್ತಾಗ್ತಾ ಇದೆಯಲ್ವಾ? ಎಸ್, ಕೀಪ್ ಇನ್ ಮೈಂಡ್. ಇವಾಗ
ಸಿಂಗಲ್ ಕಾರ್ಬನ್, ಒಂದೇ ಕಾರ್ಬನ್ ಮೇಲೆ ಎರಡು OH ಗ್ರೂಪ್ಸ್ ಇದ್ರೆ ದಟ್ ಈಸ್ ಹೈಲಿ ಅನ್ಸ್ಟೇಬಲ್, ದಟ್ ರೆಡಿಲಿ ಲೂಸಸ್ ಎ ವಾಟರ್ ಮಾಲಿಕ್ಯೂಲ್ ಫಾರ್ಮಿಂಗ್ ಅಲ್ಡಿಹೈಡ್. ಇದನ್ನು ನೀವು ಬಿಗಿನಿಂಗ್ ಅಲ್ಲೇ ಕಲಿತಾ ಬಂದ್ರಿ. ಇವಾಗ ಒಂದೇ ಕಾರ್ಬನ್ ಮೇಲೆ ಎರಡೆರಡು OH ಇರೋದ್ರಿಂದ ಅದು ಅನ್ಸ್ಟೇಬಲ್, ಹಾಗಾಗಿ ವಾಟರ್ ಅನ್ನ ಎಲಿಮಿನೇಟ್ ಮಾಡಿದ್ರಿ, HOH ಅನ್ನ ಎಲಿಮಿನೇಟ್ ಮಾಡಿದ್ರಿ, ಈ ಬಾಂಡ್ ಅನ್ನ ಈ ಕಡೆಗೆ ಶಿಫ್ಟ್ ಮಾಡಿದ್ರಿ, ಅಂದ್ರೆ ಅಲ್ಡಿಹೈಡ್ ಗ್ರೂಪ್ ಇಂಟ್ರೊಡ್ಯೂಸ್ ಆಗಿದೆ. ಫಾರ್ಮುಲಾ ಗೊತ್ತಾಗ್ತಾ ಇದೆಯಾ? ಬೆನ್ಝೀನ್ ರಿಂಗ್ ಹಾಗೆ ಬರ್ಕೊಂಡೆ, ಏನೂ ಚೇಂಜ್ ಇಲ್ಲ. ಓಕೆ, ಇಲ್ಲೇನು ಬರಿಬೇಕು ಹೇಳಿ? ONA ಅಂತ ಬರೆದಿಟ್ಟೆ, ONA. ಇಲ್ಲೇನು ಬರಿಬೇಕು? CHO, C ಡಬಲ್ ಬಾಂಡ್ OH, ಅಥವಾ ಸಿಂಪ್ಲಿ CHO ಅಂತ ಬರೆದ್ರು ನಡೆಯುತ್ತೆ. ಗೊತ್ತಾಗಿದೆಯಲ್ಲ ಬರೆದಿದ್ದು? ಇನ್ನೊಂದ್ಸರಿ ಎಲ್ಲ ಹೇಳ್ತಾ ಇದ್ದಾನೆ, ಇದನ್ನು ಅಬ್ಸರ್ವ್ ಮಾಡಿ. ಇಫ್ two OH groups are present over the same carbon, it is highly unstable, which loses a water molecule forming an aldehyde. ಅದನ್ನು ಬರಿಬೇಕಾದ್ರೆ ಇಲ್ಲಿ ನಾನು ONA ಅಂತ ಬರ್ಕೊಳ್ತಾ ಇದ್ದೇನೆ. ನೆಕ್ಸ್ಟು ಇಲ್ಲಿ ಪಕ್ಕದಲ್ಲಿ C ಡಬಲ್ ಬಾಂಡ್ OH ಅಂತ ಬರೆದೆ, CHO. ಗೊತ್ತಾಗಿದೆಯಾ? ದಿಸ್ ಈಸ್ ಸೋಡಿಯಂ ಸಾಲ್ಟ್ ಆಫ್ ಸ್ಯಾಲಿಸಿಲಾಲ್ಡಿಹೈಡ್. ಸೋಡಿಯಂ ಸಾಲ್ಟ್ ಆಫ್ ಸ್ಯಾಲಿಸಿಲಾಲ್ಡಿಹೈಡ್ ಅಂತ ಇದನ್ನು ಕರಿತಾ ಇದ್ದೀರಿ. ನಾನು ಈ ಸೋಡಿಯಂ ಸಾಲ್ಟ್ ಆಫ್ ಸ್ಯಾಲಿಸಿಲಾಲ್ಡಿಹೈಡ್ ಅನ್ನ ಸ್ಯಾಲಿಸಿಲಾಲ್ಡಿಹೈಡ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಲಾಸ್ಟ್ಗೆ ಅಸಿಡಿಫಿಕೇಶನ್ ಅನ್ನು ಮಾಡ್ತಾ ಇದ್ದೇವೆ ಬೈ ಯೂಸಿಂಗ್ ಡೈಲ್ಯೂಟ್ HCl. ಬೈ ಯೂಸಿಂಗ್ ಡೈಲ್ಯೂಟ್ HCl. HCl ನ Cl ತೆಗಿತೀರಿ, ಇಲ್ಲಿಂದ Na ತೆಗಿತೀರಿ, ಅಂದ್ರೆ Na ಗೆಟ್ಸ್ ರಿಪ್ಲೇಸ್ಡ್ ಬೈ ಹೈಡ್ರೋಜನ್ ಫಾರ್ಮಿಂಗ್ OH CHO. ಗೊತ್ತಾಗಿದೆಯಾ? ಇಲ್ಲಿ OH ಬಂತು, ಇಲ್ಲಿ CHO ಅಂತ ಬಂದಿದೆ. ದಿಸ್ ಈಸ್ ಸ್ಯಾಲಿಸಿಲಾಲ್ಡಿಹೈಡ್. ಸೊ ಕಂಪ್ಲೀಟ್ ಆಗಿ ಇಕ್ವೇಶನ್ ಅನ್ನು ನೋಡ್ತಾ ಬನ್ನಿ. ದೊಡ್ಡ ಇಕ್ವೇಶನ್ ಇದೆ, ಬಟ್ ನಿಮಗೆ ಥಿಯರಿ ಎಕ್ಸಾಮಿನೇಷನ್ಗೆ ಇನ್ನೂ ಸಿಂಪಲ್ ಆಗಿ ಬರೆಸ್ತೇನೆ. ಬಟ್ ಇದು ಸ್ಕೀಮ್ ಹೇಗೆ ಅನ್ನೋದನ್ನ ಕರೆಕ್ಟ್ ಆಗಿ ಕ್ರಾಸ್ ಚೆಕ್ ಮಾಡಿ. ಫಸ್ಟ್ ಫಿನಾಲ್ ಟ್ರೀಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಟು ಗೆಟ್ ಸೋಡಿಯಂ ಫಿನೇಟ್. ಇಲ್ಲಿವರೆಗೆ ಗೊತ್ತಾಗಿದೆ. ದಿಸ್ ಸೋಡಿಯಂ ಫಿನೇಟ್ ರಿಯಾಕ್ಟ್ಸ್ ವಿತ್ ಕ್ಲೋರೋಫಾರ್ಮ್ ಅಟ್ ಎ ಟೆಂಪರೇಚರ್ ಆಫ್ 333 ಕೆಲ್ವಿನ್. ಅಂದ್ರೆ ಆರ್ಥೋದಿಂದ ಒಂದು ಹೈಡ್ರೋಜನ್, ಕ್ಲೋರೋಫಾರ್ಮಿನ ಒಂದು Cl, HCl ಎಲಿಮಿನೇಟ್ ಮಾಡ್ತೀರಿ, ಉಳ್ಕೊಳ್ಳೋದು CHCl2, ಅದನ್ನ ಆರ್ಥೋ ಪೊಸಿಷನ್ಗೆ ಬರೆದ್ರಿ. ಇದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇಟ್ ಈಸ್ ಟ್ರೀಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಅಗೈನ್. ದಿಸ್ ಇಂಟರ್ಮೀಡಿಯೇಟ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ವೇರ್ ಬೋತ್ ದ Cl ಗ್ರೂಪ್ಸ್ ಆರ್ ರಿಪ್ಲೇಸ್ಡ್ ಬೈ OH. ಎರಡು Cl ಅನ್ನು ಆಳಿಸ್ತೀರಿ, ಆ ಜಾಗದಲ್ಲಿ OH ಅಂತ ಬರೀತಾ ಇದ್ದೀರಿ. ಅಂಡ್ ಆಸ್ ಯು ನೋ, ಇಫ್ ಎ ಸಿಂಗಲ್ ಕಾರ್ಬನ್ ಕ್ಯಾರೀಸ್ two OH groups, that is highly unstable, that readily loses a water molecule forming aldehyde. ಇವಾಗ OH ಇದ್ದಿದ್ದರಿಂದ ಒಂದು ವಾಟರ್ನ ತೆಗೆದ್ರಿ, ಬಾಂಡ್ ಈ ಕಡೆಗೆ ಶಿಫ್ಟ್ ಆಯಿತು ಅಂದರೆ CHO aldehyde ಗ್ರೂಪ್ ಬಂದಿದೆ. ಸೊ ದಿಸ್ ಮಾಲಿಕ್ಯೂಲ್ ಸೋಡಿಯಂ ಸಾಲ್ಟ್ ಆಫ್ ಸ್ಯಾಲಿಸಿಲಾಲ್ಡಿಹೈಡ್ ಅಪಾನ್ ಅಸಿಡಿಫಿಕೇಶನ್ ಬೈ ಯೂಸಿಂಗ್ ಡೈಲ್ಯೂಟ್ HCl ಗಿವ್ ಸ್ಯಾಲಿಸಿಲಿಕ್ ಆಸಿಡ್. ಇದಿಷ್ಟು ಗೊತ್ತಾಗಿದೆಯಲ್ವಾ? ಎಸ್, ಒಂದ್ಸರಿ ಕಂಪ್ಲೀಟ್ ಆಗಿ ಸ್ಕೀಮ್ ಅನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇವಾಗ ಈಕ್ವೇಶನ್ ಅನ್ನ ಇನ್ನೂ ಸಿಂಪಲ್ ಆಗಿ ಏನು ಬರೀಬಹುದು ಅದನ್ನು ನೋಡ್ತಾ ಹೋಗೋಣ. ಫಸ್ಟು ಫಿನಾಲ್ ನ ಬರೀತಾ ಇದ್ದೀರಿ. ಫಿನಾಲ್ ಓಕೆ, ಇಟ್ ಈಸ್ ಟ್ರೀಟೆಡ್ ವಿತ್ ಎ ಮಿಕ್ಸ್ಚರ್ ಆಫ್ ಕ್ಲೋರೋಫಾರ್ಮ್ ಅಂಡ್ NaOH ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಆರೋ ಮಾರ್ಕಿನ ಮೇಲೆ ಸ್ಪಷ್ಟವಾಗಿ ಬರೀಬೇಕು. ಒಂದು ಕ್ಲೋರೋಫಾರ್ಮ್ CHCl3 ಜೊತೆಗೆ ಟ್ರೀಟ್ ಮಾಡ್ತಾ ಇದ್ದೀರಿ. ಅದೇ ತರ 3 moles ಆಫ್ NaOH ಜೊತೆಗೆ ಕೂಡ ಟ್ರೀಟ್ ಮಾಡಿದ್ದೀರಿ. ಕರೆಕ್ಟ್ ಅಲ್ವಾ? ಇಲ್ಲಿ 1 mole ಆಫ್ NaOH ಕನ್ಸ್ಯೂಮ್ ಆಯಿತು. ಈ ಸ್ಟೆಪ್ ಅಲ್ಲಿ 2 moles ಆಫ್ NaOH, ಇನ್ ಟೋಟಲ್ 3 moles ಆಫ್ NaOH ಕನ್ಸ್ಯೂಮ್ ಆಗಿದೆ ಅಟ್ ಎ ಟೆಂಪರೇಚರ್ ಆಫ್ 333 ಕೆಲ್ವಿನ್. ಓಕೆನಾ? ಎಸ್. ಇನ್ನು ಹಾಗೆ ಸೆಕೆಂಡ್ ಸ್ಟೆಪ್ ಅಂದ್ರೆ ಸೋಡಿಯಂ ಸಾಲ್ಟ್ ಆಫ್ ಸ್ಯಾಲಿಸಿಲಾಲ್ಡಿಹೈಡ್ ಬಂದಿದೆ. ಓಕೆನಾ? ಅದನ್ನು ಬರ್ಕೊಳ್ಳೋಣ. ಇಟ್ ಫಾರ್ಮ್ಸ್ ಸೋಡಿಯಂ ಸಾಲ್ಟ್ ಆಫ್ ಸ್ಯಾಲಿಸಿಲಾಲ್ಡಿಹೈಡ್ ONA. ಇಲ್ಲಿ CHO ಅಂತ ಬರೆದಿದ್ದೀರಿ. ಇದೇನು ಅಂತ ಇದರ ಕೆಳಗಡೆ ಹೆಸರನ್ನು ಬರ್ಕೋಬೇಕು. ಸೋಡಿಯಂ ಸಾಲ್ಟ್ ಆಫ್ ಸ್ಯಾಲಿಸಿಲಾಲ್ಡಿಹೈಡ್. ಸೋಡಿಯಂ ಸಾಲ್ಟ್ ಆಫ್ ಸ್ಯಾಲಿಸಿಲಾಲ್ಡಿಹೈಡ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದನ್ನ ಅಸಿಡಿಫಿಕೇಶನ್ಗೆ ಸಬ್ಜೆಕ್ಟ್ ಮಾಡ್ತಾ ಇದ್ದೀರಿ ಬೈ ಯೂಸಿಂಗ್ ಡೈಲ್ಯೂಟ್ HCl. ಅದನ್ನ ಬರೆದ್ರು ಬರೀಬಹುದು, ಬಿಟ್ರು ಏನು ತಪ್ಪಿಲ್ಲ, ಬಟ್ H+ ಅಂತ ಬರೆದಿರ್ಬೇಕಷ್ಟೇ.
It forms salicylaldehyde. ಸ್ಯಾಲಿಸಿಲ್ಆಲ್ಡಿಹೈಡ್ ಗೊತ್ತಾಗಿದೆಯಾ? ಇಲ್ಲಿ ಕೆಳಗಡೆ ಸ್ಯಾಲಿಸಿಲ್ಆಲ್ಡಿಹೈಡ್ ಅಂತ ಬರ್ಕೊಳ್ಳಿ. ಸ್ಯಾಲಿಸಿಲ್ಆಲ್ಡಿಹೈಡ್ ಗೊತ್ತಾಗಿದೆಯಾ? ಎಸ್, ದಿಸ್ ಇಸ್ ರಿಗಾರ್ಡಿಂಗ್ ದ ರೇಮರ್-ಟೇಮನ್ ರಿಯಾಕ್ಷನ್. ಕಂಪ್ಲೀಟ್ ಈಕ್ವೇಷನ್ ಇಲ್ಲಿದೆ. ಅದರ ಜೊತೆಗೆ ಥಿಯರಿ ಎಕ್ಸಾಮಿನೇಷನ್ಗೆ ಎಷ್ಟು ಸಿಂಪ್ಲಿಫೈ ಮಾಡಿ ಬರೀಬೇಕು ಅದನ್ನು ಬರೆದಿಟ್ಟಿದ್ದೇನೆ. ಎರಡನ್ನು ಕಲ್ತೀರಿ ಅಂದರೆ ಈ ಸ್ಕೀಮನ್ನು ಎಕ್ಸಾಮಿನೇಷನ್ಗೆ ಬರೆಯೋ ನೆಸೆಸಿಟಿ ಇಲ್ಲ. ಬಟ್ ಇದನ್ನು ನೋಡಿದರೆ ನಿಮಗೆ ನೆನಪಿಗೆ ಬರುತ್ತೆ ಯಾವ ರೀತಿ ರಿಯಾಕ್ಷನ್ ಆಗ್ತಾ ಇದೆ ಅಂತ. ಇಸ್ ಇಟ್ ಓಕೆ? ಎಸ್. ನಾವು ಒಂದೆರಡು ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನು ಹಾಗೆ ನೋಡ್ತಾ ಹೋಗೋಣ. ಕೀಪ್ ಇನ್ ಮೈಂಡ್, ರೇಮರ್-ಟೇಮನ್ ರಿಯಾಕ್ಷನ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಇದು ಕೂಡ ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಹಾಗಿದ್ರೆ ಕೋಲ್ಬ್ಸ್ ರಿಯಾಕ್ಷನ್ ಅಲ್ಲಿ ಇಲೆಕ್ಟ್ರೋಫೈಲ್ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿದ್ರಿ. ವೆರಾಸ್ ಇನ್ ಕೇಸ್ ಆಫ್ ರೇಮರ್-ಟೇಮನ್ ರಿಯಾಕ್ಷನ್ ದ electrophile is dichlorocarbene. The electrophile used is dichlorocarbene. ಡೈಕ್ಲೋರೋಕಾರ್ಬೀನ್ ಫಾರ್ಮುಲಾ ಬರೀಬೇಕಾದ್ರೆ CCl2 ಅಂತ ಬರೀತಿರಲ್ವಾ. ಕಾರ್ಬೀನ್ಸ್ ಅಂದ್ರೆ ರಿಯಾಕ್ಷನ್ ಇಂಟರ್ಮೀಡಿಯೇಟ್ಸ್ ವಿಚ್ ಕಂಟೈನ್ಸ್ 2 ಅನ್ಶೇರ್ಡ್ ಇಲೆಕ್ಟ್ರಾನ್ಸ್. 2 ಅನ್ಶೇರ್ಡ್ ಇಲೆಕ್ಟ್ರಾನ್ಸ್ ಇರುತ್ತೆ, ಅದು ಒಂದು ಪೇರ್ ಅಂತ ಅನ್ಕೊಳ್ಳಿ ಆಯ್ತಾ. CCl2 ಅಂತ ಬರೆದು ಕಾರ್ಬನ್ ಮೇಲೆ 2 ಚುಕ್ಕೆಗಳನ್ನು ಇಡ್ತಾ ಇದ್ರಿ, 2 ಎಲೆಕ್ಟ್ರಾನ್ಸ್ ಅನ್ನು ಬರೀತಾ ಇದ್ರಿ. ದಿಸ್ ಈಸ್ ದ ಇಲೆಕ್ಟ್ರೋಫೈಲ್ ಡೈಕ್ಲೋರೋಕಾರ್ಬೀನ್. ಇದು ಗೊತ್ತಿರಬೇಕು. ಓಕೆ, ಎಸ್. This is regarding Raymer-Tayman. So, 4 ರಿಯಾಕ್ಷನ್ಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ಗಳನ್ನು ನೋಡಿದ್ರಿ. ನೈಟ್ರೇಷನ್, ಬ್ರೋಮಿನೇಷನ್, ಕೋಲ್ಬ್ಸ್ ರಿಯಾಕ್ಷನ್ ಆ್ಯಂಡ್ ರೇಮರ್-ಟೇಮನ್ ರಿಯಾಕ್ಷನ್. ಫಿನಾಲ್ ಕೇಸಲ್ಲಿ 4 ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ಗಳು ಸಿಲೆಬಸ್ಸಲ್ಲಿ ಇದೆ. ಇನ್ನು ಅದನ್ನು ಬಿಟ್ಟರೆ ಇನ್ನೊಂದೆರಡು ಮಿಸಲೇನಿಯಸ್ ರಿಯಾಕ್ಷನ್ಸ್ ಇದೆ. ಅದೇನು ಅಂತ ಹೇಳಿ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ತಾ ಬನ್ನಿ. ಒಂದು ರಿಡಕ್ಷನ್, ಇನ್ನೊಂದು ಆಕ್ಸಿಡೇಷನ್ ಅಂತ ನೆನ್ಪಿಟ್ಕೋಬಹುದು. ಓಕೆ, first one, reaction of phenol with zinc dust. So here phenol is heated with zinc dust which results in the formation of benzene. When phenol is heated with zinc dust, benzene is obtained. Okay, ಇದಕ್ಕೊಂದು ಸಿಂಪಲ್ ಈಕ್ವೇಷನ್ ಅನ್ನು ಬರೆಯೋಣ. ಫಿನಾಲ್ ಅಂದ್ರೆ ಗೊತ್ತಾಗಿದೆ, ಜಿಂಕ್ ಡಸ್ಟ್ ಅಂತ ಹೇಳಿದ್ರೆ Zn ಅನ್ನು ಬರಿತಾ ಇದ್ದೀರಿ. ಓಕೆ, so it results in the formation of benzene. ಸಿಂಪಲ್ ನೋಡಿ, ಇಲ್ಲಿಂದ O ಹೋಗಿದೆ ಅಂತ ಅಂದ್ಕೊಳ್ಳಿ. ಆ O ಅನ್ನು Zn ಜೊತೆಗೆ ಕಂಬೈನ್ ಮಾಡಿ ಇಟ್ ಫಾರ್ಮ್ಸ್ ZnO. ಲಾಸ್ ಆಫ್ ಆಕ್ಸಿಜನ್ ಆಗಿದೆ, ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ರಿಡಕ್ಷನ್ ಪ್ರೋಸೆಸ್. ಗೊತ್ತಾಗಿದೆಯಾ? ಸೊ ವೆನ್ ಫಿನಾಲ್ ಈಸ್ ಹೀಟೆಡ್ ವಿತ್ ಜಿಂಕ್ ಡಸ್ಟ್, ಬೆನ್ಝೀನ್ ಈಸ್ ಒಬ್ಟೈನ್ಡ್. ಓಕೆ, ಬೈ ಪ್ರಾಡಕ್ಟ್ ಯಾವುದು? ZnO. ಇದನ್ನು ಬಿಟ್ಟರೆ ಇನ್ನೊಂದು ರಿಯಾಕ್ಷನ್, ದಟ್ ಈಸ್ ಆಕ್ಸಿಡೇಷನ್ ಆಫ್ ಫಿನಾಲ್. ಸೊ ವೆನ್ ಫಿನಾಲ್ ಈಸ್ ಸಬ್ಜೆಕ್ಟೆಡ್ ಟು ಆಕ್ಸಿಡೇಷನ್ ಬೈ ಯೂಸಿಂಗ್ ಕ್ರೋಮಿಕ್ ಆಸಿಡ್, ಈ ಕ್ರೋಮಿಕ್ ಆಸಿಡಿನ ಬದಲಿಗೆ ಯು ಕ್ಯಾನ್ ಆಲ್ಸೋ ಯೂಸ್ acidified sodium dichromate. Acidified sodium dichromate. Acidified sodium dichromate. It results in the formation of a conjugated diketone which is benzoquinone. Benzoquinone. So ನೆನಪಿರಲಿ, ಫಿನಾಲ್ ಅನ್ನು ಆಕ್ಸಿಡೈಸ್ ಮಾಡಲಿಕ್ಕೆ ಬರೀ ಕ್ರೋಮಿಕ್ ಆಸಿಡ್ ಅಥವಾ ಅಸಿಡಿಫೈಡ್ ಸೋಡಿಯಂ ಡೈಕ್ರೋಮೇಟ್ ಯೂಸ್ ಮಾಡಬೇಕು ಅಂತ ಇಲ್ಲ. ವೆನೆವರ್ ಇಟ್ ಈಸ್ ಎಕ್ಸ್ಪೋಸ್ಡ್ ಟು ಏರ್, ಇಟ್ ಕ್ಯಾನ್ ಅಂಡರ್ಗೋ ಆಕ್ಸಿಡೇಷನ್ ಪ್ರೊಡ್ಯೂಸಿಂಗ್ ಬೆನ್ಜೋಕ್ವಿನೋನ್. ಹಾಗಾಗಿ ಈವನ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಇಟ್ ಅಂಡರ್ಗೋಸ್ ಆಕ್ಸಿಡೇಷನ್ ಪ್ರೊಡ್ಯೂಸಿಂಗ್ ಬೆನ್ಜೋಕ್ವಿನೋನ್. ಹಾಗಾಗಿ ಫಿನಾಲ್ ಅಂತಹ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅನ್ನ ಬ್ರೌನ್ ಕಲರ್ಡ್ ಬಾಟಲ್ಸ್ಗಳಲ್ಲಿ ಸೊ ಅಪ್ ಟು ದ ಬ್ರಿಮ್ ವರೆಗೆ ಫಿಲಪ್ ಮಾಡಿ ಇಟ್ಟಿರ್ತಾರೆ. ಅಂದರೆ ಆ ಕಂಟೈನರ್, ಗ್ಲಾಸ್ ಕಂಟೈನರ್ಸ್ ಇರುತ್ತಲ್ವಾ, ಸೊ ಈ ಥರ ಗ್ಲಾಸ್ ಬಾಟಲ್, ರಿಯೇಜೆಂಟ್ ಬಾಟಲ್ ಇದೆ ಅಂತ ಅಂದ್ಕೊಳ್ಳಿ, ಅಪ್ ಟು ದ ಬ್ರಿಮ್ ವರೆಗೆ ಅಂದರೆ ಇಲ್ಲಿವರೆಗೆ ಈ ಫಿನಾಲ್ನ ಫಿಲಪ್ ಮಾಡಿರಬೇಕು. ಅದರ ಜೊತೆಗೆ ಸನ್ಲೈಟ್ಗೆ ಅಥವಾ ಏರಿಗೆ ಎಕ್ಸ್ಪೋಸ್ ಆಗದೇ ಇರೋ ಥರ ಬ್ರೌನ್ ಕಲರ್ಡ್ ಬಾಟಲ್ಸ್ಗಳಲ್ಲಿ ಇದನ್ನು ಫಿಲಪ್ ಮಾಡಿ ಇಟ್ಟಿರ್ತಾರೆ ಇನ್ ಆರ್ಡರ್ ಟು ಪ್ರಿವೆಂಟ್ ದಿ ಆಕ್ಸಿಡೇಷನ್. ಗೊತ್ತಾಗಿದೆಯಲ್ವಾ? ಎಸ್. ಸೊ ಇದಕ್ಕೆ ಒಂದು ಈಕ್ವೇಷನ್ ಅನ್ನು ಬರೀತಾ ಹೋಗೋಣ. ವೆನ್ ಫಿನಾಲ್
ಈಸ್ ಸಬ್ಜೆಕ್ಟೆಡ್ ಟು ಆಕ್ಸಿಡೇಷನ್. ಅಂದರೆ ಇಲ್ಲಿ ನೇಸೆಂಟ್ ಆಕ್ಸಿಜನ್ ಅನ್ನು ಬರದೆ. ಓಕೆ, ದಿಸ್ ನೇಸೆಂಟ್ ಆಕ್ಸಿಜನ್ ಈಸ್ ಪ್ರೊವೈಡೆಡ್ ಬೈ ಕ್ರೋಮಿಕ್ ಆಸಿಡ್ H2CrO4. H2CrO4 ಅಂತ ಬರೀಬಹುದು, ಅಥವಾ ಇದರ ಬದಲಿಗೆ ಅಸಿಡಿಫೈಡ್ ಸೋಡಿಯಂ ಡೈಕ್ರೋಮೇಟ್. ಸೋಡಿಯಂ ಡೈಕ್ರೋಮೇಟ್ ಗೊತ್ತಿದೆ, Na2Cr2O7. ಪೊಟ್ಯಾಷಿಯಂ ಡೈಕ್ರೋಮೇಟ್ ತರನೇ ಸೋಡಿಯಂ ಡೈಕ್ರೋಮೇಟ್ ಬರ್ತದೆ, Na2Cr2O7. ಅಸಿಡಿಫೈಡ್ ಅಂತ ಹೇಳಿರೋದ್ರಿಂದ ಪ್ಲಸ್ ಸಲ್ಫ್ಯೂರಿಕ್ ಆಸಿಡ್ ಅನ್ನು ಹಾಕಿ H2SO4. ಒಟ್ಟು ಆಕ್ಸಿಡೇಷನ್ ಆಗತ್ತೆ. ಆಕ್ಸಿಡೇಷನ್ ಆಗಿ ಇಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಬೆನ್ಜೋಕ್ವಿನೋನ್. ಬೆನ್ಜೋಕ್ವಿನೋನ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಕಾಂಜುಗೇಟೆಡ್ ಡೈಕೀಟೋನ್. ಕಾಂಜುಗೇಟೆಡ್ ಅನ್ನೋ ವರ್ಡ್ ಬಂದ ಕೂಡಲೇ ಆಲ್ಟರ್ನೇಟ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ ಅಂತ ಅನ್ಕೊಳ್ಳಿ. ಡೈಕೀಟೋನ್ ಅಂದ್ರೆ ಎರಡು ಕೀಟೋನಿಕ್ ಫಂಕ್ಷನಲ್ ಗ್ರೂಪ್ ಇರಬೇಕು. ಓಕೆ, ಅಂದ್ರೆ ಇಲ್ಲೊಂದು ಡಬಲ್ ಬಾಂಡ್ ಓ ಬರ್ದೆ, ಈ ಪ್ಯಾರಾ ಪೊಸಿಷನ್ ಅಲ್ಲಿ ಇನ್ನೊಂದು ಡಬಲ್ ಬಾಂಡ್ ಓ ಬರ್ದೆ. ಇಲ್ಲಿ ಡಬಲ್ ಬಾಂಡ್ ಅಂದ್ರೆ ಸಿಂಗಲ್ ಬಾಂಡ್, ನೆಕ್ಸ್ಟ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್. ಗೊತ್ತಾಗಿದೆಯಾ? ದಿಸ್ ಈಸ್ ಬೆನ್ಜೋಕ್ವಿನೋನ್. ಬೆನ್ಜೋಕ್ವಿನೋನ್. ಓಕೆನಾ? ಸೊ ಕರೆಕ್ಟ್ ಆಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ವೆನ್ ಫಿನಾಲ್ ಈಸ್ ಆಕ್ಸಿಡೈಸ್ಡ್ ಯೂಸಿಂಗ್ ಕ್ರೋಮಿಕ್ ಆಸಿಡ್ ಆರ್ ಅಸಿಡಿಫೈಡ್ ಸೋಡಿಯಂ ಡೈಕ್ರೋಮೇಟ್, ಬೆನ್ಜೋಕ್ವಿನೋನ್ ಈಸ್ ಒಬ್ಟೈನ್ಡ್. ಬೈ ಪ್ರಾಡಕ್ಟ್ ಬೇಕಾದ್ರೆ 2 moles of H2O ಅಂತ 1 mole of H2O ಅಂತ ಬರಿತಾ ಇದ್ದೀರಿ. ಓಕೆ, ಇಲ್ಲಿಂದ ಒಂದು ಹೈಡ್ರೋಜನ್ ಹೋಗಿದೆ ಪ್ಲಸ್ 1 ಆಕ್ಸಿಜನ್. ಸೊ ಬ್ಯಾಲೆನ್ಸ್ ಮಾಡಲಿಕ್ಕೆ 2 moles of ಆಕ್ಸಿಜನ್ ಅನ್ನು ತಗೊಂಡಿದ್ದೀರಿ. ಇಲ್ಲೊಂದು ಆಕ್ಸಿಜನ್, ಇಲ್ಲೊಂದು ಆಕ್ಸಿಜನ್. ಗೊತ್ತಾಗಿದೆಯಾ? ಸೊ ಕರೆಕ್ಟ್ ಆಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ವೆನ್ ಫಿನಾಲ್ ಈಸ್ ಆಕ್ಸಿಡೈಸ್ಡ್ ಯೂಸಿಂಗ್ ಅಸಿಡಿಫೈಡ್ ಸೋಡಿಯಂ ಡೈಕ್ರೋಮೇಟ್, ಬೆನ್ಜೋಕ್ವಿನೋನ್ ಈಸ್ ಒಬ್ಟೈನ್ಡ್. Phenol can oxidize even in the presence of air to give benzoquinone. What is benzoquinone andre? It is an example for conjugated diketone. ಗೊತ್ತಾಗಿದೆಯಲ್ಲ? This is regarding the reactions of phenol. ಇನ್ನೊಂದು ರಿಯಾಕ್ಷನ್ ಇದೆ, ಅದು ಅಸಿಡಿಕ್ ಕ್ಯಾರೆಕ್ಟರ್ ಆಫ್ ಫಿನಾಲ್. ಅದನ್ನು ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದಾನೆ. Is it okay? Now coming to the acidic character of phenol. As we discussed in case of alcohols, alcohols are said to be acidic in nature because they ionize in water to give a proton along with alkoxide ion. But keep in mind, alcohols are weaker acids than compared to water. Okay alva? Now coming to the acidic strength of phenols. Phenols are also said to be acidic in nature. Now a question comes, why ಫಿನಾಲ್ ಈಸ್ ಅಸಿಡಿಕ್ ಇನ್ ನೇಚರ್? ಅದಕ್ಕೆ ಸಿಂಪಲ್ ರೀಸನ್ ಅನ್ನು ಕೋಟ್ ಮಾಡ್ತಾ ಇದ್ದಾವೆ. ಫಿನಾಲ್ ಅಯೋನೈಸಸ್ ಇನ್ ವಾಟರ್ ಟು ಗಿವ್ ಎ ಪ್ರೋಟಾನ್ ಅಲಾಂಗ್ ವಿತ್ ರೆಸೊನೆನ್ಸ್ ಸ್ಟೆಬಿಲೈಸ್ಡ್ ಫಿನಾಕ್ಸೈಡ್ ಅಯಾನ್. ಇದನ್ನು ಕರೆಕ್ಟಾಗಿ ನೋಡಿ, ಅಲ್ಲಿ ಕೂಡ ಇದನ್ನೇ ಡಿಸ್ಕಸ್ ಮಾಡ್ತಾ ಬಂದಿದ್ದು. ಯಾವುದೋ ಒಂದು ಸಬ್ಸ್ಟೆನ್ಸ್ ವಾಟರಲ್ಲಿ ಹಾಕಿದ ಕೂಡಲೇ ಅಯೋನೈಸ್ ಆಗಿ H+ ಅಯಾನ್ ಅನ್ನು ಬಿಟ್ಕೊಡ್ತಾ ಇದೆ ಅಂದರೆ ನಾವು ಅದನ್ನು ಅಸಿಡ್ ಅಂತ ಹೇಳಿ ಕರಿತೇವೆ. ಅದರ ಜೊತೆಗೆ ಆ ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿನೋ ಅಥವಾ ಕಡಿಮೆನೋ ಅದನ್ನು ನಾವು ಅಸೆಸ್ ಮಾಡಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಸೇ ದಟ್ ದಿ ಆನಯಾನ್ ಜನರೇಟೆಡ್, ಅದನ್ನು ಕಾಂಜುಗೇಟ್ ಬೇಸಿಸ್ ಅಂತ ಕೂಡ ಕರೆದ್ವಿ. ಕರೆಕ್ಟ್ ಅಲ್ವಾ? ಎಸ್, ದ ಆನಯಾನ್ ಜನರೇಟೆಡ್ ಶುಡ್ ಬಿ ಸ್ಟೇಬಲ್. ಸಪೋಸ್ ದ ಜನರೇಟೆಡ್ ಆನಯಾನ್ ಮೋರ್ ಸ್ಟೇಬಲ್ ಆಗಿದೆ ಅಂದರೆ ಸೊ ರಿಸಲ್ಟಿಂಗ್ ಕಂಪೌಂಡ್ ಅನ್ನು ಮೋರ್ ಸ್ಟ್ರಾಂಗರ್ ಅಸಿಡ್ ಅಂತ ಹೇಳಿ ಕರಿತಾ ಇದ್ದೀರಿ. ಬರುವ ಆನಯಾನ್ಗೆ ಸ್ಟೆಬಿಲಿಟಿ ಕಡಿಮೆ ಇದೆ ಅಂದರೆ ನಾವು ಇದಕ್ಕೆ ಅಸಿಡಿಕ್ ಸ್ಟ್ರೆಂತ್ ಕಡಿಮೆ ಇದೆ ಅಂತ ಕನ್ಸಿಡರ್ ಮಾಡಬೇಕು. ಗೊತ್ತಾಗಿದೆಯಾ? ಇಲ್ಲಿ ಸ್ಟೇಟ್ಮೆಂಟ್ ಅನ್ನ ಏನು ಹೇಳ್ತಾ ಇದ್ದಾವೆ ಅಂದರೆ ಫಿನಾಲ್ಸ್ ಆರ್ ಸೆಡ್ ಟು ಬಿ ಅಸಿಡಿಕ್ ಇನ್ ನೇಚರ್ ಬಿಕಾಸ್ ಇನ್ ವಾಟರ್ ದೇ ಅಯೋನೈಸ್ ಟು ಗಿವ್ ಎ ಪ್ರೋಟಾನ್ ಅಲಾಂಗ್ ವಿತ್ ರೆಸೊನೆನ್ಸ್ ಸ್ಟೆಬಿಲೈಸ್ಡ್ ಫಿನಾಕ್ಸೈಡ್ ಅಯಾನ್. ಈಕ್ವೇಶನ್ ಅಲ್ಲಿ ಅದನ್ನು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಫಸ್ಟ್ ಫಿನಾಲ್ನ ಬರ್ಕೊಳ್ತಾ ಇದ್ದೀರಿ. ಓಕೆ, Phenol in water ionizes to give phenoxide ion. ಇಲ್ಲಿಂದ ಒಂದು H+ ಅನ್ನು ತೆಗಿತಾ ಇದ್ದೀರಿ. ಸೊ ಉಳ್ಕೊಂಡಿರೋದೇನು ಅಂದರೆ ಬೆನ್ಝೀನ್ ರಿಂಗ್ ಮೇಲೆ O- ಉಳ್ಕೊಂಡಿದೆ. ಬೆನ್ಝೀನ್ ರಿಂಗಿನ ಮೇಲೆ O- ಅಯಾನ್ ಉಳ್ಕೊಂಡಿದೆ ಅಂದರೆ ಇದನ್ನ ಫಿನಾಕ್ಸೈಡ್ ಅಯಾನ್ ಅಂತ ಕರೀತಾ ಇದ್ದೀರಿ. ಫಿನಾಕ್ಸೈಡ್ ಅಯಾನ್. ದಿಸ್ ಇಸ್ ಫಿನಾಲ್. ಇವಾಗ ಸ್ವಲ್ಪ ಲಾಜಿಕಲಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಷ್ಟೇ ನೀವು. ಈ ಫಿನಾಲ್ನ ನಾವು ಅಸಿಡ್ ಅಂತ ಕರಿಬೇಕಾದ್ರೆ ಇದೇನಾಗಬೇಕು? H+ ಅಯಾನ್ ಅನ್ನ ಕಳ್ಕೋಬೇಕು, H+ ಅಯಾನ್ ಅನ್ನ ಬಿಟ್ಕೊಡ್ಬೇಕು.
ಯಾವಾಗ ಇದು H ಪ್ಲಸ್ ಅಯಾನ್ ಅನ್ನು ಬಿಟ್ಕೊಡುತ್ತೆ ಅಂದ್ರೆ ಏನಾದರೂ ಕಳ್ಕೋಬೇಕಂದ್ರೆ ಮುಂದೆ ಇರುವ ಅಥವಾ ಬರುವ ಸ್ಟ್ರಕ್ಚರ್ ಅಲ್ಲಿ ಏನಾದರೂ ಒಂದು ಸ್ವಲ್ಪ ಲಾಭ ಇರಬೇಕು, ಬೆನಿಫಿಟ್ ಇರಬೇಕು. ಕೀಪ್ ಇನ್ ಮೈಂಡ್, ಫಿನಾಲ್ಗೆ ಕಂಪೇರ್ ಮಾಡಿದ್ರೆ ಫಿನಾಕ್ಸೈಡ್ ಅಯಾನಿನ ಸ್ಟೆಬಿಲಿಟಿ ಸಪೋಸ್ ಜಾಸ್ತಿ ಇದೆ ಅಂತ ಅನ್ಕೊಳ್ಳಿ. ಈ ಸ್ಟ್ರಕ್ಚರ್ಗೆ ಕಂಪೇರ್ ಮಾಡಿದ್ರೆ ಈ ಸ್ಟ್ರಕ್ಚರ್ಗೆ ಸಿಗೋ ಸ್ಟೆಬಿಲಿಟಿ ಜಾಸ್ತಿ ಇದೆ ಅಂದ್ರೆ ಫಿನಾಲ್ ಏನ್ ಮಾಡುತ್ತೆ, ಈ ಸ್ಟ್ರಕ್ಚರ್ ಇಂದ ಈ ಪರ್ಟಿಕ್ಯುಲರ್ ಫಿನಾಕ್ಸೈಡ್ ಅಯಾನಿನ ಫಾರ್ಮಿಗೆ ಕನ್ವರ್ಟ್ ಆಗ್ಲಿಕ್ಕೆ ಟ್ರೈ ಮಾಡುತ್ತೆ. ಯಾಕೆಂದ್ರೆ ಇದರಲ್ಲಿ ಇರುವ ಸ್ಟೆಬಿಲಿಟಿ ಕಡಿಮೆ ಈ ಸ್ಟ್ರಕ್ಚರ್ ಅಲ್ಲಿ, ಬಟ್ ಈ ಸ್ಟ್ರಕ್ಚರ್ ಅಲ್ಲಿ ಸಿಗುವ ಸ್ಟೆಬಿಲಿಟಿ ಜಾಸ್ತಿ. ಹಾಗಾಗಿ ಏನಾಯ್ತು, ಒಂದು ಕನ್ವರ್ಷನ್ಗೆ ಬಂತು, ಅಂದ್ರೆ ಫಿನಾಲ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಫಿನಾಕ್ಸೈಡ್ ಅಯಾನ್. ಹಾಗಿದ್ರೆ ಈ ಫಾರ್ಮಿಗೆ ಬರಬೇಕು ಅಂದ್ರೆ ಏನನ್ನ ಕಳ್ಕೋಬೇಕು, H ಪ್ಲಸ್ ಅಯಾನ್ ಅನ್ನ ಕಳ್ಕೊಳ್ತಾ ಇದೆ. ಇಸ್ ಇಟ್ ಓಕೆ? ಸೊ ಯಾವ ಸಬ್ಸ್ಟೆನ್ಸ್ H ಪ್ಲಸ್ ಅಯಾನ್ ಅನ್ನ ಬಿಟ್ಕೊಡುತ್ತೋ ಅದನ್ನು ನಾವೇನಂತ ಕನ್ಸಿಡರ್ ಮಾಡಬೇಕು, ಅಸಿಡ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಸೊ ಇವಾಗ ಇದರಲ್ಲಿ ನಾವು 2 ಪಾಯಿಂಟ್ಗಳನ್ನು ಪ್ರೂವ್ ಮಾಡಬೇಕಾಗಿದೆ. ಏನಂದ್ರೆ ಫಿನಾಕ್ಸೈಡ್ ಅಯಾನ್ ಈಸ್ ಮೋರ್ ಸ್ಟೆಬಲ್ ದ್ಯಾನ್ ಕಂಪೇರ್ಡ್ ಟು ಫಿನಾಲ್, ಅದನ್ನು ಪ್ರೂವ್ ಮಾಡ್ತಾ ಇದ್ದೇವೆ. ಹಾಗೇನೆ ಸೊ ಸೈಮಲ್ಟೇನಿಯಸ್ಲಿ ಆ ಪಾಯಿಂಟ್ ಅನ್ನು ಪ್ರೂವ್ ಮಾಡಿದ ಕೂಡಲೇ ನಮಗೇನು ಗೊತ್ತಾಗುತ್ತೆ ಅಂದ್ರೆ ಫಿನಾಲ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಫಿನಾಕ್ಸೈಡ್ ಅಯಾನ್ ಬೈ ದ ರಿಮೂವಲ್ ಆಫ್ ಎ ಪ್ರೋಟಾನ್. Phenol gives out a proton to give phenoxide ion. Therefore, phenol is acidic in nature. ಈ 2 ಪಾಯಿಂಟ್ ಅನ್ನ ಪ್ರೂವ್ ಮಾಡ್ತಾ ಇದ್ದೇವೆ. ಒಂದು, ಫಿನಾಕ್ಸೈಡ್ ಅಯಾನ್ ಈಸ್ ಮೋರ್ ಸ್ಟೆಬಲ್ ದ್ಯಾನ್ ಫಿನಾಲ್ ಅಂತ. ಎರಡನೇ ಪಾಯಿಂಟ್, ಫಿನಾಲ್ ಈಸ್ ಅಸಿಡಿಕ್ ಇನ್ ನೇಚರ್. ಈ 2 ಪಾಯಿಂಟ್ಗಳನ್ನು ನಾವು ಪ್ರೂವ್ ಮಾಡಬೇಕು, ಅದನ್ನು ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ಇದಿಷ್ಟು ಗೊತ್ತಾಗಿದೆಯಲ್ಲ, ವೈ ಫಿನಾಲ್ ಈಸ್ ಅಸಿಡಿಕ್ ಇನ್ ನೇಚರ್ ಅಂದ್ರೆ ಫಿನಾಲ್ ಇನ್ ವಾಟರ್ ಅಯೋನೈಸಸ್ ಟು ಗಿವ್ phenoxide ion along with a proton. That's why it is said to be acidic in nature. Now a question comes, between phenol and phenoxide ion which is more stable anta keltare. Between phenol and phenoxide ion which is more stable anta keldaga adara resonance structures galanna barita hogona. Okay na? ಫಸ್ಟಿಗೆ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಫಾರ್ ಫಿನಾಲ್ ಅನ್ನ ಬರೀ. ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಫಾರ್ ಫಿನಾಲ್. ಇವಾಗ ಫಸ್ಟು ಫಿನಾಲ್ನ ಬರ್ಕೊಳ್ಳಿ. ಫಿನಾಲ್ನ ಬರೆದಿದ್ದೀರಿ OH. ಬಟ್ ಕೀಪ್ ಇನ್ ಮೈಂಡ್, ಇವಾಗ ಆಕ್ಸಿಜನ್ನಿನ ಮೇಲೆ 2 ಲೋನ್ ಪೇರ್ಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ಬೇಕು ನೀವು. ಗೊತ್ತಾಗಿದೆಯಲ್ವಾ? ಆಕ್ಸಿಜನ್ ಆಟಮ್ನ ಮೇಲೆ 2 ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಇರುತ್ತಲ್ಲ, ಅದನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿ. ಇಲ್ಲಿ 2 ಎಲೆಕ್ಟ್ರಾನ್, ಇಲ್ಲಿ 2 ಎಲೆಕ್ಟ್ರಾನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಿರಿ. ಗೊತ್ತಾಗಿದೆಯಲ್ವಾ? ಎಸ್. ದ ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಓವರ್ ದಿ ಆಕ್ಸಿಜನ್ ಆಟಮ್ or in conjugation with pi electrons of the benzene. ಅಂದ್ರೆ ಆಕ್ಸಿಜನ್ ಮೇಲಿರೋ ಲೋನ್ ಪೇರ್ಗಳು ಸ್ಟ್ಯಾಟಿಕ್ ಆಗಿರೋದಿಲ್ಲ, ದೇ ಆರ್ ಇನ್ ಕಂಟಿನ್ಯೂಸ್ ರೆಸೊನೆನ್ಸ್ ವಿತ್ pi electrons of the benzene. ಅಂದ್ರೆ ಇಲ್ಲಿರುವ ಎಲೆಕ್ಟ್ರಾನ್ಸ್ಗಳು ಈ ಕಡೆಗೆ ಶಿಫ್ಟ್ ಆಗ್ತಾ ಇದೆ. ಸೊ ಆಕ್ಸಿಜನ್ 1 ಎಲೆಕ್ಟ್ರಾನ್ ಅನ್ನು ಅದಿಟ್ಕೊಂಡು ಇನ್ನೊಂದು ಎಲೆಕ್ಟ್ರಾನ್ ಅನ್ನು ಕಾರ್ಬನ್ಗೆ ಕೊಡ್ತು ಅಂತ ಇಮ್ಯಾಜಿನ್ ಮಾಡ್ತಾ ಇದ್ದೀರಿ. ಅವಾಗ ಈ ಕಾರ್ಬನ್ಗೆ 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಆಗತ್ತಲ್ವಾ, ಅದೇನ್ ಮಾಡತ್ತೆ, ಪಕ್ಕದ ಕಾರ್ಬನ್ಗೆ ಅದರ ಎಲೆಕ್ಟ್ರಾನ್ ಪೇರ್, pi electron ಪೇರ್ ಅನ್ನ ಶಿಫ್ಟ್ ಮಾಡ್ತಾ ಇದೆ. ಸೊ ಲೋನ್ ಪೇರ್ ಟು ಬಾಂಡ್, ನೆಕ್ಸ್ಟ್ ಬಾಂಡ್ ಟು ಕಾರ್ನರ್, ಈ ತರ ಶಿಫ್ಟ್ ಮಾಡಿದಿರಿ. ಈ ಸ್ಟ್ರಕ್ಚರ್ಸ್ ಗಳನ್ನ ಪ್ರೀವಿಯಸ್ ಇಯರ್ ಇಂದನೂ ಕಲಿತಾ ಬಂದಿದ್ದೇವೆ. ಹ್ಯಾಲೋಲ್ಕೇನ್ಸ್, ಹ್ಯಾಲೋರಿನ್ಸ್ ಅಲ್ಲಿ ಕ್ಲೋರೋಬೆನ್ಸಿನ್ಗೂ ಕೂಡ ಬರ್ದಿದ್ವಿ ಇದನ್ನ. ಓಕೆ, ನೆಕ್ಸ್ಟ್ ರೆಸೊನೆನ್ಸ್ ಸ್ಟ್ರಕ್ಚರ್ ಅನ್ನ ಬರಿತಾ ಇದ್ದೀರಿ ನೋಡಿ. ಇಲ್ಲಿ ಕಾರ್ಬನ್ ಆಕ್ಸಿಜನ್ ಸಿಂಗಲ್ ಬಾಂಡ್ ಇರೋ ಜಾಗದಲ್ಲಿ ಕಾರ್ಬನ್ ಆಕ್ಸಿಜನ್ ಡಬಲ್ ಬಾಂಡ್ ಅನ್ನ ಬರೆದ್ವಿ. ಓಕೆನಾ? ನೆಕ್ಸ್ಟ್ OH ಬಾಂಡ್ ಅನ್ನ ಹಾಗೆ ಬರೆದಿಟ್ಟಿದ್ದೇನೆ. ಗೊತ್ತಾಯ್ತಾ? ಬಟ್ ಕೀಪ್ ಇನ್ ಮೈಂಡ್, ಆಕ್ಸಿಜನ್ ಇವಾಗ 1 ಎಲೆಕ್ಟ್ರಾನ್ ಅನ್ನ ಕಳ್ಕೊಂಡಿರೋದ್ರಿಂದ ಇದರ ಮೇಲೆ ಪಾಸಿಟಿವ್ ಚಾರ್ಜ್ ಬಂದಿದೆ, ಪಾಸಿಟಿವ್ ಚಾರ್ಜ್. ಗೊತ್ತಾಗಿದೆಯಾ? ನೆಕ್ಸ್ಟ್ ಇಲ್ಲಿ ಬಾಂಡ್ ಇಂದ ಕಾರ್ನರ್ಗೆ ಶಿಫ್ಟ್ ಮಾಡಿದ್ವಲ್ಲ, ಇಲ್ಲಿ ನೆಗೆಟಿವ್ ಚಾರ್ಜ್ ಬಂತು. ಮತ್ತೆ ಪೈ ಬಾಂಡ್ಸ್ ಗಳನ್ನ ಹಾಗೆ ಬರೆದಿಟ್ಟಿದ್ದೇನೆ. ಇಸ್ ಇಟ್ ಓಕೆ? ನಾವು ನೆಕ್ಸ್ಟ್ ಸ್ಟ್ರಕ್ಚರ್ ನ ಬರಿಬೇಕಾದ್ರೆ ನೆಗೆಟಿವ್ ಚಾರ್ಜ್ ಅನ್ನ ಈ ಕಡೆ ಕಳಿಸಿ, ಕಾರ್ನರ್ ಟು ಬಾಂಡ್, ಬಾಂಡ್ ಟು ಕಾರ್ನರ್. Okay, next resonance structure will be like this. ಇಲ್ಲಿ ಪೈ ಬಾಂಡ್ ಅನ್ನು ಬರದೆ, ಇಲ್ಲಿ ನೆಗೆಟಿವ್ ಚಾರ್ಜ್, ಇಲ್ಲಿ ಪೈ ಬಾಂಡ್ ಬರದೆ, ಇಲ್ಲಿ ಡಬಲ್ ಬಾಂಡ್,
OH ಇದೇ ತರ ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಅನ್ನು ಹಾಕಿದಿರಿ. ಗೊತ್ತಾಗಿದೆಯಾ? ಒನ್ಸ್ ಅಗೈನ್, ಕಾರ್ನರ್ ಟು ಬಾಂಡ್, ಬಾಂಡ್ ಟು ಕಾರ್ನರ್. ಓಕೆನಾ? ನೆಕ್ಸ್ಟ್ ಬರೀಬೇಕಾದ್ರೆ ಇಲ್ಲಿ ಪೈ ಬಾಂಡ್ ಅನ್ನು ಹಾಕಿ, ಇಲ್ಲೊಂದು ಪೈ ಬಾಂಡ್ ಹಾಕಿ, ಇಲ್ಲಿ ನೆಗೆಟಿವ್ ಚಾರ್ಜ್ ಅನ್ನು ಬರೆದ್ರಿ. ಗೊತ್ತಾಗಿದೆಯಾ? ನೆಕ್ಸ್ಟು ಡಬಲ್ ಬಾಂಡ್ OH ಅಂತ ಬರೆದು ಇಲ್ಲಿ ಪಾಸಿಟಿವ್ ಚಾರ್ಜ್ ಅನ್ನು ಬರೆದ್ರಿ. ಗೊತ್ತಾಗ್ತದೆ ಅನ್ಕೊಂಡಿದ್ದೇನೆ. ನೆಕ್ಸ್ಟ್ ಅಗೈನ್ ಕಾರ್ನರ್ ಟು ಬಾಂಡ್, ಬಾಂಡ್ ಟು ಆಕ್ಸಿಜನ್, ಮತ್ತೆ ವಾಪಸ್ ಕಳಿಸ್ತಾ ಇದ್ದೀರಿ, ವಿಚ್ ಇಸ್ ಆಲ್ಮೋಸ್ಟ್ ಐಡೆಂಟಿಕಲ್ ಟು ದ ಫಸ್ಟ್ ಸ್ಟ್ರಕ್ಚರ್ ಬರ್ತಾ ಇದೆ ನೋಡಿ. ಕರೆಕ್ಟ್ ಅಲ್ವಾ? ಬೆನ್ಸಿನ್ ರಿಂಗ್ ಅನ್ನ ಬರ್ಕೊಂಡೆ, ಇಲ್ಲೊಂದು 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 ಬಾಂಡ್ ಹಾಕದೆ, ಇಲ್ಲಿ OH ಗ್ರೂಪ್ ಅನ್ನ ಬರೆದಿಟ್ಟಿದ್ದೇನೆ. ಇಸ್ ಇಟ್ ಓಕೆ? ಎಸ್. ಈ ರೆಸೊನೆನ್ಸ್ ಸ್ಟ್ರಕ್ಚರ್ಗಳನ್ನು ನೀವು ನೀಟಾಗಿ ಕಂಪೇರ್ ಮಾಡ್ತಾ ಹೋಗ್ತಾ ಇದ್ದೀರಿ. ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಫಾರ್ ಫೀನಾಲ್ ಅನ್ನು ಚೆಕ್ ಮಾಡಿದಿರಿ. ಇಲ್ಲಿ 2 ಪಾಯಿಂಟ್ ಅನ್ನು ನೋಡಬೇಕು. ನಾವು ಯಾವುದೇ ರೆಸೊನೆನ್ಸ್ ಸ್ಟ್ರಕ್ಚರ್ನ ಸ್ಟೆಬಲ್ ಅಂತ ಕರಿಬೇಕಾದ್ರೆ ದೇರ್ ಶುಡ್ ಬಿ ನೋ ಚಾರ್ಜ್ ಸಪರೇಷನ್. ಆ ಒಂದು ಸ್ಟ್ರಕ್ಚರ್ ಅಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜ್ಗಳ ಸಪರೇಷನ್ ಇರಬಾರ್ದು. ಸಪೋಸ್ ಚಾರ್ಜ್ ಸಪರೇಷನ್ ಆಗಿದ್ರೂ ಕೂಡ, ಚಾರ್ಜ್ ಸಪರೇಷನ್ ಆಗಿದೆ, ಪ್ಲಸ್ ಮತ್ತೆ ನೆಗೆಟಿವ್ ಮೈನಸ್ ಚಾರ್ಜಸ್ ಎರಡೂ ಇದೆ ಅಂತ ಅನ್ಕೊಳ್ಳಿ, ದ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಶುಡ್ ಕ್ಯಾರಿ ದ ನೆಗೆಟಿವ್ ಚಾರ್ಜ್ ಅಂಡ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಶುಡ್ ಕ್ಯಾರಿ ದ ಪಾಸಿಟಿವ್ ಚಾರ್ಜ್. ಈ ತರ ಚಾರ್ಜ್ ಸಪರೇಷನ್ ಆಗಿರಬೇಕು. ಫಸ್ಟ್ ಕಂಡೀಷನ್ ಏನು? ಚಾರ್ಜ್ ಸಪರೇಷನ್ ಇರಬಾರ್ದು. ಇದ್ರೂ ಕೂಡ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಮೇಲೆ ನೆಗೆಟಿವ್ ಚಾರ್ಜ್, ಲೆಸ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ ಅಂದ್ರೆ ಸಚ್ ಎ ರೆಸೊನೆನ್ಸ್ ಸ್ಟ್ರಕ್ಚರ್ ಈಸ್ ಸೆಡ್ ಟು ಬಿ ಮೋರ್ ಸ್ಟೇಬಲ್. ಗೊತ್ತಾಗಿದೆಯಾ? ಇವಾಗ ಈ ಸ್ಟ್ರಕ್ಚರ್ಸ್ ಅನ್ನ ಸೆಕೆಂಡ್, ಥರ್ಡ್ ಅಂಡ್ ಫೋರ್ತ್ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಫಾರ್ ಫೀನಾಲ್ ಅನ್ನ ಕಂಪೇರ್ ಮಾಡಿದರೆ ಇಲ್ಲಿ ನಿಮಗೆ ನೋಡಿದರೆ ಗೊತ್ತಾಗ್ತಾ ಇದೆ. ಫಸ್ಟ್ ಆಫ್ ಆಲ್ ದೇರ್ ಈಸ್ ಚಾರ್ಜ್ ಸಪರೇಷನ್. ಹೌದಾ? ದೇರ್ ಈಸ್ ಚಾರ್ಜ್ ಸಪರೇಷನ್. ಬರೀ ಚಾರ್ಜ್ ಸಪರೇಷನ್ ಇರೋದು ಮಾತ್ರ ಅಲ್ಲ, ಇನ್ನೊಂದು ನೋಡಿ, ಅದು ನಮಗೆ ಡಿಸ್ಫೇವರಬಲ್ ಕಂಡೀಷನ್. ಕಾರ್ಬನ್ ಮತ್ತೆ ಆಕ್ಸಿಜನ್ ಅನ್ನು ಕಂಪೇರ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಸೇ ದಟ್ ಆಕ್ಸಿಜನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂಡ್ ಕಾರ್ಬನ್ ಈಸ್ ಲೆಸ್ ಎಲೆಕ್ಟ್ರೋನೆಗೆಟಿವ್. ಕರೆಕ್ಟಾ? ಆಕ್ಸಿಜನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಕಂಪೇರ್ಡ್ ಟು ಕಾರ್ಬನ್. ಬಟ್ ಈ ರೆಸೊನೆನ್ಸ್ ಸ್ಟ್ರಕ್ಚರ್ ಮೂರನ್ನೂ ಕೂಡ ಚೆಕ್ ಮಾಡಿದರೆ ಲೆಸ್ ಎಲೆಕ್ಟ್ರೋನೆಗೆಟಿವ್ ಕಾರ್ಬನ್ನಿನ ಮೇಲೆ ನೆಗೆಟಿವ್ ಚಾರ್ಜ್ ಇದೆ, ಬಟ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ. ರೂಲ್ ಹೇಳೋದು ಅದರ ಉಲ್ಟಾ. ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಶುಡ್ ಕ್ಯಾರಿ ದ ನೆಗೆಟಿವ್ ಚಾರ್ಜ್. ಓಕೆ? ಇಲ್ಲೇನಾಗಿದೆ? ದಿ ಮೋರ್ ಎಲೆಕ್ಟ್ರೋನೆಗೆಟಿವ್ oxygen atom carries positive charge and less electronegative carbon carries negative charge. ಸೊ ಈ ಎರಡು ಪಾಯಿಂಟ್ಗಳನ್ನು ನೀಟಾಗಿ ಅಬ್ಸರ್ವ್ ಮಾಡಿದಾಗ ನಮ್ಗೇನು ಗೊತ್ತಾಯ್ತು ಅಂದರೆ ಫೀನಾಲ್ ಈಸ್ ಲೆಸ್ ಸ್ಟೆಬಲ್. ಫೀನಾಲ್ಗೆ ಅಟ್ ಪ್ರೆಸೆಂಟ್ ಇರೋ ಸ್ಟ್ರಕ್ಚರ್ ಲೆಸ್ ಸ್ಟೆಬಲ್ ಅಂತ ಹೇಳಿ ಗೊತ್ತಾಗಿದೆ. ಹಾಗಿದ್ರೆ ಫೀನಾಲ್ ಈ ಸ್ಟ್ರಕ್ಚರ್ ಲೆಸ್ ಸ್ಟೆಬಲ್ ಅಂದ್ರೆ ಅದಿನ್ನೂ ಸ್ಟೆಬಿಲೈಸ್ ಆಗಬೇಕು. ಕರೆಕ್ಟಾ? ಫೀನಾಲ್ಗೆ ಅಟ್ ಪ್ರೆಸೆಂಟ್ ಇರೋ ಸ್ಟ್ರಕ್ಚರ್ ಕಂಪ್ಯಾರಿಟಿವ್ಲಿ ಲೆಸ್ ಸ್ಟೆಬಲ್. ಇದಿನ್ನೂ ಸ್ಟೆಬಿಲೈಸ್ ಆಗಬೇಕು ಅಂದ್ರೆ ಅದು ಫೀನಾಕ್ಸೈಡ್ ಅಯಾನ್ ಫಾರ್ಮಿಗೆ ಬರಬೇಕು. ಫೀನಾಕ್ಸೈಡ್ ಅಯಾನಿನ ಫಾರ್ಮಿಗೆ ಬರಬೇಕು. O- ಆಗಬೇಕು. OH ಇರೋದು O- ಆಗಬೇಕು ಅಂದ್ರೆ ಏನು ಲಾಸ್ ಆಗಬೇಕು? H+ ಅಯಾನ್ ಲಾಸ್ ಆಗಬೇಕು. H+ ಅಯಾನ್ ಇವಾಗ ಲೆಸ್ ಸ್ಟೆಬಲ್ ಫೀನಾಲ್ ಇರೋದು ಬೇಗನೆ ಮೋರ್ ಸ್ಟೆಬಲ್ ಫೀನಾಕ್ಸೈಡ್ ಅಯಾನ್ ಆಗಲಿಕ್ಕೆ ಬೇಗ H+ ಅಯಾನ್ ಅನ್ನು ಬಿಟ್ಕೊಡ್ತಾ ಇದೆ ಅಂದ್ರೆ ನಾವು ಅದನ್ನು ಏನಂತ ಕನ್ಸಿಡರ್ ಮಾಡ್ಬೋದು? ಅಸಿಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಓಕೆ? ಸೊ ಇಲ್ಲಿ ಒಂದು ಪಾಯಿಂಟ್ ಅನ್ನ ಮಾತ್ರ ನಾನು ಹೇಳಿರೋದು, ಇವಾಗ ಫೀನಾಲ್ ಈಸ್ ಲೆಸ್ ಸ್ಟೆಬಲ್ ಅಂತ ಹೇಳಿದೆ. ಅದರ ಜೊತೆಗೆ ಯು ನೀಡ್ ಟು ಕಂಪೇರ್ ವಿತ್ ಫೀನಾಕ್ಸೈಡ್ ಅಯಾನ್. ರೆಸೊನೆನ್ಸ್ ಸ್ಟ್ರಕ್ಚರ್ ಫಾರ್ ಫೀನಾಕ್ಸೈಡ್ ಅಯಾನ್ ಅನ್ನು ಬರೆದು ಅದರಲ್ಲಿ ಇದೇ ತರ ಪಾಯಿಂಟ್ಸ್ ಅನ್ನು ಅಬ್ಸರ್ವ್ ಮಾಡಿ ಯು ನೀಡ್ ಟು ಪ್ರೂವ್ ದಟ್ ಫೀನಾಕ್ಸೈಡ್ ಅಯಾನ್ ಈಸ್ ಮೋರ್ ಸ್ಟೆಬಲ್ ದ್ಯಾನ್ ಕಂಪೇರ್ಡ್ ಟು ಫೀನಾಲ್. ಆಮೇಲೆ ಆ ಕ್ವಶನ್ಗೆ ಕಂಪ್ಲೀಟ್ ಆನ್ಸರ್ ಸಿಗತ್ತೆ.
Okay, next you need to write the resonance structures for phenoxide ion. Resonance structures for phenoxide ion. ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಫಾರ್ ಫೀನಾಕ್ಸೈಡ್ ಅಯಾನ್. ಕರೆಕ್ಟಾಗಿ ಕ್ರಾಸ್ ಚೆಕ್ ಮಾಡ್ತಾ ಬನ್ನಿ. ಫೀನಾಕ್ಸೈಡ್ ಅಯಾನ್ ಅಂದಾಗ ಬೆನ್ಝೀನ್ ರಿಂಗ್ ಅನ್ನು ಬರ್ಕೊಳ್ತೇನೆ, ಆಕ್ಸಿಜನ್ ಅನ್ನು ಬರೆದು ಅದರ ಮೇಲೆ ಒಂದು ಲೋನ್ ಪೇರ್, ಎರಡು ಲೋನ್ ಪೇರ್ ಜೊತೆಗೆ ಥರ್ಡ್ ಲೋನ್ ಪೇರ್ ಅನ್ನು ಕೂಡ ಬರೀತಾ ಇದ್ದೇನೆ. ಎಕ್ಸ್ಟ್ರಾ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಅನ್ನು ಕೂಡ ಬರದೆ ಒಂದು ಅಡಿಷನಲ್ ಎಲೆಕ್ಟ್ರಾನ್ ಪೇರ್ ಇರೋದ್ರಿಂದ ಅದರ ಮೇಲೆ ನೆಗೆಟಿವ್ ಚಾರ್ಜ್ ಬಂದಿದೆ. ಗೊತ್ತಾಗಿದೆಯಾ? This is one pair, this is second pair, and this is third pair. Negative charge ಇದೆ. Remember, these electron pairs over the oxygen are in conjugation with pi electrons of the benzene ring. ಅಂದ್ರೆ ಸೊ ನೀವು ಇದೇ ತರ ಬರೀತಾ ಹೋಗಿ. ಆಕ್ಸಿಜನ್ ಎಲೆಕ್ಟ್ರಾನ್ ಪೇರ್ ಇಂದ ಬಾಂಡ್ಗೆ ಶಿಫ್ಟ್ ಮಾಡಿ, ಇಲೆಕ್ಟ್ರಾನ್ ಪೇರ್ ಟು ಬಾಂಡ್, ನೆಕ್ಸ್ಟ್ ಬಾಂಡ್ ಟು ಕಾರ್ನರ್, ಈ ರೀತಿ ಶಿಫ್ಟ್ ಮಾಡ್ತಾ ಇದ್ದೀರಿ. ಸೊ ಇದಾದ ಮೇಲೆ ನೆಕ್ಸ್ಟ್ ಮತ್ತೆ ಬೆನ್ಝೀನ್ ರಿಂಗ್ ಅನ್ನು ಬರ್ಕೊಂಡ್ರಿ. ಇಲ್ಲೇನಾಯ್ತು ನೋಡಿ, ಡಬಲ್ ಬಾಂಡ್ ಬಂದಿದೆ ವಿತ್ ಆಕ್ಸಿಜನ್. ಇವಾಗ ಪಾಸಿಟಿವ್ ಚಾರ್ಜ್ ಅನ್ನು ಬರೆಯೋದು ಬೇಡ. ಆಕ್ಸಿಜನ್ ಅದರ ಸ್ವಂತ ಶೇರ್ ಅನ್ನ ಕೊಟ್ಟಿಲ್ಲ, ಅದಕ್ಕೆ ಆ OH ಬಾಂಡ್ ಇಂದ ಎಕ್ಸ್ಟ್ರಾ ಸಿಕ್ಕಿತ್ತಲ್ವಾ, ಆ ಇಲೆಕ್ಟ್ರಾನ್ ಪೇರ್ ಅನ್ನ ಕೊಟ್ಟಿರೋದು. ಅಂದ್ರೆ ನೆಗೆಟಿವ್ ಚಾರ್ಜ್ ಹೋಗಿದೆ ಅಷ್ಟೇ, ಬಿಟ್ರೆ ಪಾಸಿಟಿವ್ ಚಾರ್ಜ್ ಏನ್ ಬಂದಿಲ್ಲ. ಆಕ್ಸಿಜನ್ ಮೇಲೆ ಅದರ ಸ್ವಂತ ಶೇರ್ ಆಫ್ ಇಲೆಕ್ಟ್ರಾನ್ಸ್ ಅನ್ನ ಹಾಗೆ ಬರೆದಿದ್ದೀರಿ. ಅಡಿಷನಲಿ ಏನ್ ಎಲೆಕ್ಟ್ರಾನ್ ಇತ್ತು ಅದನ್ನ ಬೆನ್ಝೀನ್ ರಿಂಗ್ ಕಡೆಗೆ ಕಳಿಸಿದೆ ಅಷ್ಟೇ. ಗೊತ್ತಾಗಿದೆಯಲ್ವಾ? ಹಾಗಾಗಿ ಇಲ್ಲಿ ಪಾಸಿಟಿವ್ ಚಾರ್ಜ್ ಬೇಡ. ನೆಕ್ಸ್ಟ್ ಬಾಂಡ್ ಟು ಕಾರ್ನರ್ ಬರೆದಿದ್ದೀರಿ ಅಂದ್ರೆ ಇಲ್ಲೊಂದು ನೆಗೆಟಿವ್ ಚಾರ್ಜ್ ಅನ್ನ ಬರೀಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ ರೆಸೊನೆನ್ಸ್ ಫಾರ್ಮ್ ಅನ್ನ ಚೆಕ್ ಮಾಡಿ. ಕಾರ್ನರ್ ಟು ಬಾಂಡ್, ನೆಕ್ಸ್ಟ್ ಬಾಂಡ್ ಟು ಕಾರ್ನರ್. ಗೊತ್ತಾಗ್ತಾ ಇದೆಯಾ? ಸೊ ನಾವ್ the structure becomes like this. ಬೆನ್ಝೀನ್ ರಿಂಗ್ ಹಾಕಿದೆ, ಇಲ್ಲಿ ಡಬಲ್ ಬಾಂಡ್ ವಿತ್ ಟೂ ಲೋನ್ ಪೇರ್ಸ್. ಓಕೆ, ಕಾರ್ನರ್ ಟು ಬಾಂಡ್ ಬಂದಿದೆಯಲ್ಲ, ಇಲ್ಲಿ ಬಾಂಡ್ ಅನ್ನ ಬರದೆ. ನೆಕ್ಸ್ಟ್ ಬಾಂಡ್ ಟು ಕಾರ್ನರ್ ಅಂದ್ರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಅನ್ನ ಬರದೆ. ಓಕೆ, ಈ ಬಾಂಡ್ ಅನ್ನ ಹೀಗೆ ಬರೆದಿಟ್ಟಿದ್ದೇನೆ. ನೆಕ್ಸ್ಟ್ ಅಗೈನ್ ಹಿಯರ್ ಕಾರ್ನರ್ ಟು ಬಾಂಡ್, ಬಾಂಡ್ ಟು ಕಾರ್ನರ್. ಗೊತ್ತಾಗಿದೆಯಾ? ಕರೆಕ್ಟ್ ಆಗಿ ಕ್ರಾಸ್ ಚೆಕ್ ಮಾಡ್ಕೊಳ್ತಾ ಹೋಗಿ. ಇಲ್ಲಿ ಡಬಲ್ ಬಾಂಡ್ ಓ ಅಂತ ಬರ್ಕೊಂಡೆ, ಲೋನ್ ಪೇರ್ ಅನ್ನು ಬರ್ಕೊಂಡಿದ್ದೇನೆ. ನೆಕ್ಸ್ಟ್ ಇಲ್ಲೊಂದು ಬಾಂಡ್ ಬರದೆ, ಇಲ್ಲೊಂದು ಬಾಂಡ್ ಬರದೆ. ನೆಕ್ಸ್ಟ್ ಆರ್ಥೋ ಪೊಸಿಷನ್ ಅಲ್ಲಿ ನೆಗೆಟಿವ್ ಚಾರ್ಜ್ ಅನ್ನ ಬರೆದಿಟ್ಟಿದ್ದೇನೆ. ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿರಿ, ಫೀನಾಲ್ ಅಲ್ಲಿ ಯಾವ್ಯಾವ ಪೊಸಿಷನ್ಸ್ ಅಲ್ಲಿ ನೆಗೆಟಿವ್ ಚಾರ್ಜ್ ಬಂದಿದೆ ಅಂತ. ನೆಕ್ಸ್ಟ್ ಅಗೈನ್ ಕಾರ್ನರ್ ಟು ಬಾಂಡ್, ನೆಕ್ಸ್ಟ್ this bond to oxygen. Okay na? Yes. Now the structure will be like this. Illondu bond barde, ee kade bond. Illi oxygen mele two lone pairs ittu, additional one pair bandirodrinda matte negative charge bandide. These are the resonance structures for ಫೀನಾಕ್ಸೈಡ್ ಅಯಾನ್. ಫೀನಾಲ್ ಒಂದು H+ ಅಯಾನ್ ಅನ್ನು ಕಳ್ಕೊಂಡ ಮೇಲೆ ಬರೋದು ಫೀನಾಕ್ಸೈಡ್ ಅಯಾನ್. ಅದಕ್ಕೆ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಗಳನ್ನು ಬರೆದಿಟ್ಟಿದ್ದೇವೆ. ಇವಾಗ ನಾವು ಯು ಅಬ್ಸರ್ವ್ ದ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ 2, 3, 4 ಎಕ್ಸೆಟ್ರಾ ಅಬ್ಸರ್ವ್ ಮಾಡ್ತಾ ಹೋಗಿ. ಎಲ್ಲಾದರೂ ಚಾರ್ಜ್ ಸಪರೇಷನ್ ಆಗಿದೆಯಾ? ಇಲ್ಲ. ಕರೆಕ್ಟಾ? ಅಲ್ಲಾದ್ರೆ ಪಾಸಿಟಿವ್ ನೆಗೆಟಿವ್ ಚಾರ್ಜಿನ ಸಪರೇಷನ್ ಇತ್ತು. ಇಲ್ಲಿಗೆ ಬಂದ್ರೆ ದೆರ್ ಈಸ್ ನೋ ಚಾರ್ಜ್ ಸಪರೇಷನ್. ನೋ ಚಾರ್ಜ್ ಸಪರೇಷನ್. ಗೊತ್ತಾಗಿದೆಯಾ? ಹಾಗೇನೆ ಕಂಡೀಷನ್ ಏನು? ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಶುಡ್ ಕ್ಯಾರಿ ದ ನೆಗೆಟಿವ್ ಚಾರ್ಜ್ ಅಂತ ರೂಲ್ ಹೇಳುತ್ತೆ. ಇಲ್ಲಿ ನೋಡಿ, ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜಸ್ ಇದೆ, ಒಪ್ಕೊಳ್ಳೋಣ. ಹಾಗೇನೆ ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಅಂತೂ ಬರಲಿಲ್ಲ. ಕರೆಕ್ಟಾ? ಇದ್ರೆ ಫಸ್ಟ್ ಅಂಡ್ ಲಾಸ್ಟ್ ಸ್ಟ್ರಕ್ಚರ್ಗಳಲ್ಲಿ ಆಕ್ಸಿಜನ್ ಮೇಲೆ ಕೂಡ ನೆಗೆಟಿವ್ ಚಾರ್ಜ್ ಇದೆ. ಸಿನ್ಸ್ ದೇರ್ ಈಸ್ ನೋ ಚಾರ್ಜ್ ಸಪರೇಷನ್ ಅಂಡ್ ದ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಕ್ಸಿಜನ್ ಡು ನಾಟ್ ಕ್ಯಾರಿ ಎನಿ ಪಾಸಿಟಿವ್ ಚಾರ್ಜ್. more electronegative element oxygen do not carry any positive charge. ಅದು ಕೂಡ ಫಸ್ಟ್ ಅಂಡ್ ಲಾಸ್ಟ್ ಸ್ಟ್ರಕ್ಚರ್ ಅನ್ನು ಅಬ್ಸರ್ವ್ ಮಾಡಿದರೆ ದ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಕ್ಸಿಜನ್ ಕ್ಯಾರೀಸ್ ದ ನೆಗೆಟಿವ್ ಚಾರ್ಜ್ ಇಟ್ ಸೆಲ್ಫ್.
ಓಕೆ, ಬಟ್ ಇನ್ನೊಂದು ಕಂಡೀಷನ್ ಇದೆ, ಇಲ್ಲಿ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಕ್ಸಿಜನ್ ಮೇಲೆ ಚಾರ್ಜೇ ಇಲ್ಲ, ಬಟ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಬರ್ತಾ ಇದೆ. ದಟ್ ಈಸ್ ಅ ಡಿಫರೆಂಟ್ ಸ್ಟೋರಿ ಅಂಡ್ ಡಿಫರೆಂಟ್ ಆರ್ಗ್ಯುಮೆಂಟ್. ಅದು ಸದ್ಯಕ್ಕೆ ಬೇಡ ನಮಗೆ. ಸಿನ್ಸ್ ದೇರ್ ಈಸ್ ನೋ ಚಾರ್ಜ್ ಸಪರೇಷನ್, ಸೊ ದ ಫೀನಾಕ್ಸೈಡ್ ಅಯಾನ್ ಈಸ್ ಸೆಡ್ ಟು ಬಿ ಮೋರ್ ಸ್ಟೇಬಲ್. Phenoxide ion is more stable. ಗೊತ್ತಾಗಿದೆಯಾ? ಫೀನಾಕ್ಸೈಡ್ ಅಯಾನಿನ ಸ್ಟೆಬಿಲಿಟಿ ಫೀನಾಲ್ಗಿಂತ ಜಾಸ್ತಿ ಆಯಿತು. ಹಾಗಿದ್ರೆ ಇವಾಗ ಬಿಟ್ವೀನ್ ಫೀನಾಲ್ ಅಂಡ್ ಫೀನಾಕ್ಸೈಡ್ ಅಯಾನ್ ವಿಚ್ ಈಸ್ ಮೋರ್ ಸ್ಟೆಬಲ್ ಅಂತ ಕೇಳಿದಾಗ ಫೀನಾಕ್ಸೈಡ್ ಅಯಾನ್ ಈಸ್ ಮೋರ್ ಸ್ಟೆಬಲ್ ಅಂತ ಬರೀತೀರಿ. ಕರೆಕ್ಟಾ? ಫೀನಾಕ್ಸೈಡ್ ಅಯಾನ್ ಈಸ್ ಮೋರ್ ಸ್ಟೆಬಲ್ than compared to phenol. So ಹಾಗಿದ್ರೆ phenol gets converted into resonance stabilized phenoxide ion by the loss of a proton. Less stable phenol ಇರೋದು resonance stabilized phenoxide ion ಆಗಬೇಕು ಅಂದ್ರೆ it has to lose a proton. ಕರೆಕ್ಟಾ? Since phenol loses a proton, phenol is said to be acidic in nature. This is the complete argument. ಗೊತ್ತಾಗಿದೆಯಲ್ವಾ? ಎಸ್, ಕೀಪ್ ಇನ್ ಮೈಂಡ್ why phenol is acidic in nature andre because it ionizes in water to give a proton along with resonance stabilized phenoxide ion. ಅದರ ಜೊತೆಗೆ ಇನ್ನೊಂದು ಕ್ವಶನ್ ಅನ್ನು ಹಾಕೊಂಡ್ವಿ, ಬಿಟ್ವೀನ್ ಫೀನಾಲ್ ಅಂಡ್ ಫೀನಾಕ್ಸೈಡ್ ಅಯಾನ್ ವಿಚ್ ಇಸ್ ಮೋರ್ ಸ್ಟೇಬಲ್ ಅಂಡ್ ವೈ ಅಂತ. ಫೀನಾಕ್ಸೈಡ್ ಅಯಾನ್ ಈಸ್ ಮೋರ್ ಸ್ಟೇಬಲ್. ಯಾಕೆ ಅನ್ನೋ ಕ್ವಶನ್ ಬಂದಾಗ, ಬಿಕಾಸ್ ಇನ್ ದ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಫಾರ್ ಫೀನಾಲ್ ದೇರ್ ಈಸ್ ಚಾರ್ಜ್ ಸಪರೇಷನ್, ವೆರಾಸ್ ಇನ್ ದ ಕೇಸ್ ಆಫ್ ಫೀನಾಕ್ಸೈಡ್ ಅಯಾನ್ ದೇರ್ ಈಸ್ ನೋ ಚಾರ್ಜ್ ಸಪರೇಷನ್. ಗೊತ್ತಾಗಿದೆಯಲ್ಲ? ಈ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ಡಿಸ್ಕಷನ್ ಅನ್ನು ಮಾಡ್ತಾ ಹೋಗಿದ್ದೀರಿ. ಓಕೆನಾ? ನಾವು ಎಫೆಕ್ಟ್ ಆಫ್ ಸಬ್ಸ್ಟಿಟ್ಯೂಯೆಂಟ್ಸ್ ಆನ್ ದ ಅಸಿಡಿಕ್ ಸ್ಟ್ರೆಂತ್ ಆಫ್ ಫೀನಾಲ್ ಅದನ್ನು ನಾವು ಡಿಸ್ಕಸ್ ಮಾಡಬೇಕು. ಅದನ್ನು ನೆಕ್ಸ್ಟ್ ಕ್ಲಾಸ್ದಲ್ಲಿ ನಾನು ಹೇಳಿಕೊಡ್ತೇನೆ.